ಹೆಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲ ಆರಾಮಾಗಿದ್ದೀರಾ ಅನ್ಕೊಂಡಿದ್ದೀನಿ. ಸೊ ಎಸ್ ಗೈಸ್, ಒನ್ ಆಫ್ ಯು ಲೈಕ್ ಕಾಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿದ್ರಿ ಎಸ್ ಆರ್ ನೋ ಕಾಮೆಂಟ್ಸ್, ಟಾಪಿಕ್ ಮೇಲೆ ವಿಡಿಯೋ ಮಾಡಿ ಅಂತ. ಡೆಫಿನೆಟ್ಲಿ ನಾನು ಅದೇ ಒಂದು ಟಾಪಿಕ್ ನ ಇಟ್ಕೊಂಡಿದ್ದೀನಿ ಈ ಒಂದು ವಿಡಿಯೋಗೆ. ಎಸ್, ಯಾರೆಲ್ಲ ಹೊಸಬ್ರು ಇದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ. ಅಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸ್ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಅಲ್ಲಿ ನಿಮಗೆ ವಿಡಿಯೋ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಅಂಡ್ ಎವ್ರಿ ಕಮೆಂಟ್ಸ್ ನಾನು ಓದ್ತೀನಿ ಅಂಡ್ ಮೋಸ್ಟ್ ಆಫ್ ದ ಕಮೆಂಟ್ಸ್ ಗೆ ನಾನು ರೆಸ್ಪಾಂಡ್ ಕೂಡ ಮಾಡ್ತೀನಿ. ಸೊ ಎಸ್ ಗೈಸ್, ಯಾರೆಲ್ಲ ಹೊಸಬ್ರು ಇದ್ದೀರಾ, 2 ಆಪ್ಷನ್ಸ್ ಇರುತ್ತೆ ಚೂಸ್ ಮಾಡೋದಕ್ಕೆ. ಇನ್ನೇನ್ ಇಮೇಜಸ್ ನಿಮ್ಮ ಕಣ್ಮುಂದೆ ಬರುತ್ತೆ. ಓಕೆ, ಇನ್ ಕೇಸ್ ನಿಮಗೆ ಇಮೇಜಸ್ ಚೂಸ್ ಮಾಡಕ್ ಕಷ್ಟ ಆಗ್ತಾ ಇದೆ ಅನ್ಸಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಆಲ್ರೆಡಿ ಟೈಮ್ ಸ್ಟ್ಯಾಂಪ್ಸ್ ಅಥವಾ ಡೇಟ್ ಆಫ್ ಬರ್ತ್ ಎರಡರಲ್ಲಿ ಒಂದಿರುತ್ತೆ. ಡೈರೆಕ್ಟ್ ಆಗಿ ನಿಮ್ಮ ಆಪ್ಷನ್ಸ್ ನೀವು ಚೂಸ್ ಮಾಡ್ಕೊಬಹುದು. ಓಕೆ, ಸೊ ಹೋಗೋದಕ್ಕೂ ಮುಂಚೆ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ನಿಮ್ ಲೈಫಲ್ಲಿ ಆ ಮೆಸೇಜ್ ನ ಕ್ಲೈಮ್ ಮಾಡ್ಕೊಬೇಕು ಅಥವಾ ಆ ಮೆಸೇಜ್ ನ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಅಂಡ್ ಪರ್ಸನಲ್ ರೀಡಿಂಗ್ ಅಲ್ಲಿ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲಾಕ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದಾಯ್ತು ಅಂತ ಹೇಳ್ತಾ ಗೈಸ್. ಸೊ ಎಸ್, ಆಪ್ಷನ್ಸ್ ನಿಮ್ಮ ಮುಂದೆ ಬರುತ್ತೆ ಅಂಡ್ ನಿಮ್ಮ ರೀಡಿಂಗ್ ಅಲ್ಲಿ ಸಿಗ್ತೀನಿ. ಬಾಯ್. ಹೆಲೋ, ಯಾರೆಲ್ಲ ಫಸ್ಟ್ ಆಪ್ಷನ್ ಫಸ್ಟ್ ಇಮೇಜ್ ನ ಚೂಸ್ ಮಾಡಿದೀರಾ, ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ಲೆಟ್ ಸಿ ಎಸ್ ಆರ್ ನೋ ಮೆಸೇಜ್ಗೆ ಏನೆಲ್ಲ ಮೆಸೇಜಸ್ ಬರುತ್ತೆ ಅಂತ. ಹೋಗೋದಕ್ಕೂ ಮುಂಚೆ ಗ್ರೂಪ್ 1 ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ ಲೈಫಲ್ಲಿ ಆ ಮೆಸೇಜ್ ನ ಕ್ಲೇಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲಾಕ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಓಕೆ, ಸೊ ಕ್ಲಿಯರ್ ಎಸ್ ಆರ್ ನೋ ಏನ್ ಬರುತ್ತೆ ನೋಡೋಣ. ಯಾಕೆ ಎಸ್ ಆರ್ ನೋ ಬರ್ತಾ ಇದೆ ಅಂತ ನೋಡೋಣ. ಹಿಡನ್ ಎನರ್ಜಿ ಏನಿದೆ ಅದ್ರ ಬಗ್ಗೆ ನೋಡೋಣ. ಸೊ ಎವ್ರಿಥಿಂಗ್, ಕೋರ್ ಎನರ್ಜಿಯಿಂದ ಹಿಡಿದು ಯಾಕೆ ಎನರ್ಜಿ ಬಂತು, ಯಾಕೆ ಆನ್ಸರ್ ಬಂತು, ನೆಕ್ಸ್ಟ್ ಏನಾಗುತ್ತೆ, ಅಡ್ವೈಸ್ ಎಲ್ಲ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಓಕೆ, ಸೊ ಫಸ್ಟ್ ಗೆ ಗ್ರೂಪ್ 1 ಕೋರ್ ಆನ್ಸರ್ ಎಸ್ ಆರ್ ನೋ, ಡೈರೆಕ್ಟ್ ಆನ್ಸರ್ ನಿಮ್ಮ ಕ್ವೆಶನ್ಗೆ. ಐ ಹೋಪ್ ನಿಮ್ಮ ಮೈಂಡ್ ಅಲ್ಲಿ ಒಂದು ಕ್ವೆಶನ್ ಇಟ್ಕೊಂಡಿದ್ದೀರಾ ಅಥವಾ ಒಂದು ಸಿಚುವೇಶನ್ ಬಗ್ಗೆ ನೆನಪಿಸ್ಕೊಂತಾ ಇದ್ದೀರಾ ಅಂತ. ಸೊ ಅದಕ್ಕೆ ಡೈರೆಕ್ಟ್ ಆಗಿ ಏನ್ ಮೆಸೇಜ್ ಬರ್ತಾ ಇದೆ, ಓವರ್ ಆಲ್ ಎನರ್ಜಿ ಎಸ್ ಆರ್ ನೋ ಅಥವಾ ನಾಟ್ ನೌ. ಸೊ ದೇರ್ ಈಸ್ 10 ಆಫ್ ವರ್ಡ್ಸ್. ಇಟ್ಸ್ ಡೈರೆಕ್ಟ್ ಅಂತ ಹೇಳಕ್ ಇಷ್ಟಪಡಲ್ಲ ನಾನು, ಫೋಕಸ್ ಮಾಡಕ್ ಸ್ವಲ್ಪ ಕಷ್ಟನೇ ಇದರಲ್ಲಿ. 1 ಸೆಕೆಂಡ್ ಗೈಸ್. ಓಕೆ, ಐ ಹೋಪ್ ಫೋಕಸ್ ಆಗಿದೆ ಅಂತ. ಕೈಂಡ್ ಆಫ್ ನೋ ಮೆಸೇಜ್. ಓಕೆ, ಓವರ್ ಆಲ್ ಎನರ್ಜಿ ನೀವೇನ್ ಸಿಚುವೇಶನ್ ಅಂದ್ಕೊಂಡಿದ್ದೀರಾ, ನೋ ಎನರ್ಜಿ ಬರ್ತಾ ಇದೆ. ಲುಕ್ಸ್ ಲೈಕ್ ಯಾವ್ದೋ 10 ಆಫ್ ಸ್ವರ್ಡ್ಸ್ ಅಂತ ಅಂದ್ರೆ ಒಂದು ಎಂಡಿಂಗ್ ಎನರ್ಜಿ ಅಲ್ವಾ. ಯಾವ್ದೋ ಒಂದು ಸಿಚುವೇಶನ್ ಎಂಡಿಂಗ್, ರಿಲೇಶನ್ಶಿಪ್ ಬಗ್ಗೆ ಎಸ್ಪೆಷಲಿ ನೀವು ಕ್ವೆಶನ್ ಮಾಡ್ತಾ ಇದ್ದೀರಾ ಅಥವಾ ಯೋಚನೆ ಮಾಡ್ತಾ ಇದ್ದೀರಾ ಅಂದ್ರೆ ಇಟ್ಸ್ ಕೈಂಡ್ ಆಫ್ ಅ ನೋ ಮೆಸೇಜ್ ರಿಲೇಶನ್ಶಿಪ್ ಬಗ್ಗೆ. ಬಿಕಾಸ್ ನಾನು ಏನ್ ನೋಡ್ತಾ ಇದ್ದೀನಿ, ಒಂದು ಡಿಫಿಕಲ್ಟ್ ಸೈಕಲ್ ಎಂಡ್ ಆಗ್ತಾ ಇದೆ. ಮೇ ಬಿ ಯಾವ್ದ್ರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ರಿ, ಯಾವ್ದಾದ್ರು ಪೇನ್ಫುಲ್ ಸಿಚುವೇಶನ್ ಅಲ್ಲಿ ಇದ್ರಿ ಅಂದ್ರೆ ಅಥವಾ ಪೇನ್ಫುಲ್ ರಿಲೇಶನ್ಶಿಪ್ ಅಲ್ಲಿ ಇದ್ರಿ ಅಂದ್ರೆ ಫೈನಲಿ ಆ ಪೇನ್ಫುಲ್ ಸಿಚುವೇಶನ್ ಎಂಡ್ ಆಗ್ತಿರೋದನ್ನ ನೋಡ್ತಾ ಇದ್ದೀನಿ. ಮೇನ್ ಡೈರೆಕ್ಷನ್ ಯಾವ್ದ್ರ ಕಡೆ ತೋರಿಸ್ತಾ ಇದೆ ಅಂದ್ರೆ, ಯಾವ ಒಂದು ಸಿಚುವೇಶನ್ ಅಲ್ಲಿ ಇದ್ದೀರಾ, ಯಾವ ಒಂದು ಎನ್ವಿರಾನ್ಮೆಂಟ್ ಅಲ್ಲಿ ಇದ್ದೀರಾ, ದಟ್ ಈಸ್ ನಾಟ್ ಮೆಂಟ್ ಫಾರ್ ಯು. ಫಾರ್ ಅನ್ ಎಕ್ಸಾಂಪಲ್, ಒಂದು ಗ್ರೂಪ್ ಅಲ್ಲಿ ಬಿಲಾಂಗ್ ಆಗಿರ್ತೀರಾ, ಗ್ರೂಪ್ ಅಲ್ಲಿ ಕೆಲಸ ಮಾಡ್ತಾ ಇರ್ತೀರಾ, ನೀವು ನಿಮ್ಮ ಬೆಸ್ಟ್ ಕೊಡ್ತಾ ಇರ್ತೀರಾ, ನಿಮ್ಮ ಐಡಿಯಾಸ್ ಚೆನ್ನಾಗಿ ಶೇರ್ ಮಾಡ್ಕೊಂತ ಇರ್ತೀರಾ, ಎಷ್ಟಾಗುತ್ತೆ ಅಷ್ಟು ಅವ್ರ ಜೊತೆ ಅಡ್ಜಸ್ಟ್ ಮಾಡ್ಕೊಂತ ಇರ್ತೀರಾ. ಬಟ್ ಯಾವ ಸೆಟ್ಟಿಂಗ್ ಅಲ್ಲಿ ಇದ್ದೀರಾ, ಯಾವ ಗ್ರೂಪ್ ಅಲ್ಲಿ ಇದ್ದೀರಾ, ಯಾವ ಎನ್ವಿರಾನ್ಮೆಂಟ್ ಅಲ್ಲಿ ಇದ್ದೀರಾ, ಆಕ್ಚುಲಿ ಅಲ್ಲಿ ಸುತ್ತಮುತ್ತ ಇರೋರಿಗೆ ಪ್ರಾಬಬ್ಲಿ ನೀವು ಒಳ್ಳೆ ಐಡಿಯಾಸ್ ಕೊಟ್ರು, ನೀವು ಚೆನ್ನಾಗಿ ಅಡ್ಜಸ್ಟ್ ಆದ್ರೂ ಅವರಿಗೆ ಅದ್ ಸರಿ ಹೋಗ್ತಾ ಇಲ್ಲ. ದ ಬೇಸ್ ಕೋರ್ ಎನರ್ಜಿ ನೋ ಯಾಕೆ ಬರ್ತಿದೆ ಅಂದ್ರೆ, ನೀವು ಒಂದು ರಾಂಗ್ ಎನ್ವಿರಾನ್ಮೆಂಟ್ ಅಲ್ಲಿ ಇದ್ದೀರಾ ಅಥವಾ ರಾಂಗ್ ಪೀಪಲ್ ಇಂದ ರಾಂಗ್ ಎಕ್ಸ್ಪೆಕ್ಟೇಷನ್ಸ್ ಮಾಡ್ತಾ ಇದ್ದೀರಾ. ಎಸ್ಪೆಷಲಿ ಕರಿಯರ್ ವಿಚಾರದಲ್ಲಿ ಪ್ರಾಬಬ್ಲಿ ಒಂದು ರಾಂಗ್ ಡೈರೆಕ್ಷನ್ ಅಲ್ಲಿ ಇರ್ಬೋದು ನೀವು. ರಿಲೇಶನ್ಶಿಪ್ ಅಂತ ಅಂದ್ರೆ ಪ್ರಾಬಬ್ಲಿ ಒಂದು ರಾಂಗ್ ಪರ್ಸನ್ ಜೊತೆ ಇರ್ಬೋದು ನೀವು. ಸಿ ದಿಸ್ ಇಸ್ ಫಾರ್ ಯೋರ್ ಓನ್ ಗುಡ್. ಇಲ್ಲಿ ಎಸ್ ಆರ್ ನೋ ಬಂತು ಅನ್ಕೊಳ್ಳಿ ಡಿಸಪಾಯಿಂಟ್ಮೆಂಟ್ ಆಗೋ ನೆಸೆಸಿಟಿ ಇಲ್ಲ.
ಮೇನ್ ಡೈರೆಕ್ಷನ್ ನಿಮ್ಗೆ ಏನಂತ ಅಂದ್ರೆ ಒಂದು 10 ಅಂತ ಅಂದ್ರೆ ಎಂಡಿಂಗ್. ಇದ್ರಲ್ಲಿ ನೋಡ್ಬೋದು ಈ ಕಾರ್ಡ್, ವೆರಿ ಬ್ಯೂಟಿಫುಲ್ ಕಾರ್ಡ್. ಓಕೆ, ಇಫ್ ಕಾರ್ಡ್ ನ ಈ ಒಂದು ಡೆಕ್ ಅಲ್ಲಿ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು, ಬಟ್ ಇಮೇಜ್ ರಿಯಲಿ ಬ್ಯೂಟಿಫುಲ್ ಆಗಿದೆ ಅಲ್ವಾ. ಸೊ ಇದೇನ್ ಹೇಳ್ತಾ ಇದೆ, ಯಾವ ಒಂದು ಎನ್ವಿರಾನ್ಮೆಂಟ್ ಅಲ್ಲಿ ಇದೀರಾ ಅಲ್ಲಿ ನಿಮಗೆ ಗ್ರೋತ್ ಇಲ್ಲ. ಆಕ್ಚುಲಿ ಅಲ್ಲಿ ನಿಮ್ಮ ಎನರ್ಜಿನ ಇನ್ನೂ ಡೌನ್ ಮಾಡ್ತಾ ಇದೆ ಆ ಸಿಚುವೇಶನ್. ಆ ಒಂದು ಜನರು ಇನ್ನೂ ಡೌನ್ ನಿಮ್ನ ಎಳ್ಕೊಂಡು ಹೋಗ್ತಾ ಇದ್ದಾರೆ, ಅಥವಾ ಆ ಒಂದು ಸಿಚುವೇಶನ್ ಬಗ್ಗೆ ಸುಮ್ನೆ ಓವರ್ ಥಿಂಕ್ ಮಾಡ್ತಾ ಇದ್ದೀರಾ, ನೆಗೆಟಿವ್ ಥಾಟ್ಸ್ ಮಾಡ್ತಾ ಇದ್ದೀರಾ, ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದೀರಾ. ಆ ಸಿಚುವೇಶನ್ ಬಗ್ಗೆ ಯೋಚನೆ ಮಾಡೋದು ಕೂಡ ಬೇಡ ಅಂತ ಬರ್ತಾ ಇದೆ, ಬಿಕಾಸ್ ಇಟ್ಸ್ ಅ ವೆರಿ ಡೆಡ್ಲಿ ಕಾರ್ಡ್, ರೈಟ್? ಆ ಕಾರ್ಡ್ ಇಮೇಜ್ ನೋಡಿದ್ರೇನೆ ಗೊತ್ತಾಗುತ್ತೆ. ಸೊ ಆತರ ಒಂದು ಸಿಚುವೇಶನ್ ಬರ್ತಾ ಇದೆ. ಯಾಕೆ ಈ ಒಂದು ಆನ್ಸರ್ ಬಂತು, ಯಾಕೆ ನೋ ಅಂತ ಬಂತು ನೋಡೋಣ. ಗ್ರೂಪ್ 1, ರಿಯಲ್ ರೀಸನ್ ಯಾಕೆ ಇಲ್ಲಿ ನೋ ಅಂತ ಬಂತು. ರಿಯಲ್ ರೀಸನ್ ವೈ. ಕಿಂಗ್ ಆಫ್ ಕಪ್ಸ್, ಒಂದು ಸ್ಪೆಸಿಫಿಕ್ ಪರ್ಸನ್ ಇಲ್ಲಿ ಬರ್ತಾ ಇದ್ದಾರೆ. ಈ ಪರ್ಸನ್ ಮೈಟ್ ಬಿ ದ ರೀಸನ್. ಈ ಪರ್ಸನ್ ಝೋಡಿಯಾಕ್ ಸೈನ್ ಬಂದ್ಬಿಟ್ಟು ವೃಶ್ಚಿಕ ರಾಶಿ, ಖಡ್ಗ ರಾಶಿ ಹಾಗೂ ಮೀನರಾಶಿ. ನಿಮ್ದಾಗಿರ್ಬೋದು ಅಥವಾ ಒಂದು ಸ್ಪೆಸಿಫಿಕ್, ನಿಮ್ದಲ್ಲ ಅಂತ ಅಂದ್ರೆ ಒಂದು ಸ್ಪೆಸಿಫಿಕ್ ಪರ್ಸನ್ ಬಗ್ಗೆ ಇಲ್ಲಿ ಇಂಡಿಕೇಟ್ ಮಾಡ್ತಾ ಇದೆ ಗ್ರೂಪ್ 1. ಸೊ ದಿಸ್ ಪರ್ಸನ್ ಇಸ್ ಅ ರೀಸನ್. ಇನ್ ಕೇಸ್ ನೀವು ಲವ್ ರಿಲೇಶನ್ಶಿಪ್ ಬಗ್ಗೆ ಕೇಳ್ತಾ ಇದ್ದೀರಾ ಅಂದ್ರೆ ಪ್ರಾಬಬ್ಲಿ ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ನಿಮ್ಮ ಎಮೋಷನ್ಸ್ ಗೆ ಮ್ಯಾಚ್ ಆಗುವಂತ ಒಂದು ಎಮೋಷನಲ್ ಪರ್ಸನ್ ಅಲ್ಲ ಇವರು. ಐ ಥಿಂಕ್ ದಿಸ್ ಇಸ್ ಯೋರ್ ಎನರ್ಜಿ, ನಿಮ್ಮ ಎನರ್ಜಿ. ನೀವ್ ಹೆಂಗೆ ಅಂತಂದ್ರೆ ಪ್ಯೂರ್ ಎಮೋಷನಲ್ ಪರ್ಸನ್ ನೀವು. ಲೈಕ್ ನಿಮ್ ಮುಂದೆ ಒಬ್ರು ಸುಳ್ಳು ಹೇಳ್ತಾ ಇದಾರೆ ಅಂದ್ರೂ ಅದು ಈಸಿಯಾಗಿ ನಿಮಗ್ ಗೊತ್ತಾಗಲ್ಲ. ನೀವು ಜೆನ್ಯೂನ್ ಆಗಿ ಎಲ್ರು ಟ್ರಸ್ಟ್ ಮಾಡ್ಬಿಡ್ತೀರಾ. ಬಟ್ ಆಕ್ಚುಲಿ ಯಾರ್ ಜೊತೆ ಇದೀರಾ, ಯಾವ ಒಂದು ರಿಲೇಶನ್ಶಿಪ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಯಾವ ಒಂದು ಸಿಚುವೇಶನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಅಲ್ಲಿ ನೀವೇನೇ ಒಳ್ಳೇದ್ ಮಾಡಿದ್ರು ತಪ್ಪಾಗೆ ಅನ್ಕೊಂತಾ ಇರ್ತಾರೆ. ಫಾರ್ ಎಕ್ಸಾಂಪಲ್ ಕರಿಯರ್ ಬಗ್ಗೆನೂ ತುಂಬಾ ಜನ ಕೇಳ್ತಾ ಇದ್ರೆ ನೀವು ಜೆನ್ಯೂನ್ ಆಗಿ ಇಷ್ಟಪಡ್ತಾ ಇದ್ದೀರಾ, ನೀವೇನ್ ಮಾಡ್ತಾ ಇದ್ದೀರಾ, ಹಂಗಂತ ಎಲ್ಲಾರಿಂದನೂ ಆ ಸಪೋರ್ಟ್ ನ ಎಕ್ಸ್ಪೆಕ್ಟ್ ಮಾಡಬೇಡಿ. ಎಲ್ಲರೂ ನಿಮಗೆ ಎಮೋಷನಲ್ ಕಂಫರ್ಟ್ ಕೊಡ್ತಾರೆ ಅಂತ ನೀವು ಎಕ್ಸ್ಪೆಕ್ಟ್ ಮಾಡಬೇಡಿ. ಇಟ್ಸ್ ದ ಟೈಮ್ ಟು ಸ್ಟಾಪ್ ಡಿಪೆಂಡ್ ಆನ್ ಅದರ್ಸ್. ಡಿಪೆಂಡಿಂಗ್ ಆನ್ ಅದರ್ಸ್ ಕಮ್ಮಿ ಮಾಡಿ. ಎಮೋಷನಲಿ ಯಾರ ಜೊತೆನೂ ಡಿಪೆಂಡ್ ಆಗಬೇಡಿ, ಯಾರ ಮೇಲೂ ಡಿಪೆಂಡ್ ಆಗಬೇಡಿ. ಗ್ರೂಪ್ 1 ಮೇನ್ ಆಗಿ ಇಲ್ಲಿ ಯಾವುದೋ ಒಂದು ಪ್ರಾಕ್ಟಿಕಲ್ ಸಿಚುವೇಶನ್ ಅಂತ ಅಲ್ಲ. ದ ಥಿಂಗ್ ಇಸ್, ನೀವು ಎಮೋಷನಲ್ ಕಂಫರ್ಟ್ ನ ಒಂದು ರಾಂಗ್ ಪೀಪಲ್ ಇಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ರಾಂಗ್ ಸಿಚುವೇಶನ್ ಇಂದ ನೀವು ನನಗೆ ಖುಷಿ ಆಗುತ್ತೆ, ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ಬಟ್ ನೋ, ಅಲ್ಲಿ ಆಕ್ಚುಲಿ ಇಲ್ಲ. ನಿಮಗೆ ಎಮೋಷನಲ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿರ್ಬೋದು ಅಲ್ಲಿ ಇಲ್ಲ. ನಿಮಗೆ ಇಲ್ಲಿ ಯಾಕೆ ನೋ ಬರ್ತಾ ಇದೆ ಅಂದ್ರೆ, ನೀವು ವೆರಿ ಪ್ಯೂರ್ ಹಾರ್ಟೆಡ್ ಪರ್ಸನ್, ಬಟ್ ಇರೋ ಸಿಚುವೇಶನ್, ಇರೋ ಎನ್ವಿರಾನ್ಮೆಂಟ್ ರಾಂಗ್ ಎನ್ವಿರಾನ್ಮೆಂಟ್ ಅಲ್ಲಿ ಇದ್ದೀರಾ, ರಾಂಗ್ ಆಪರ್ಚುನಿಟಿ ಹಿಂದೆ ಹೋಗ್ತಾ ಇದ್ದೀರಾ ಅಂತಾನೆ ಹೇಳ್ಬೋದು. ನಿಮ್ಮ ಹತ್ರ ರಿಯಲ್ ಟ್ಯಾಲೆಂಟ್ ಇದೆ, ರಿಯಲ್ ಆಗಿ ಜೆನ್ಯೂನ್ ಪರ್ಸನ್, ಬಟ್ ಆ ಲವ್ ಯಾರಿಗ್ ಬೇಕು ಅವ್ರಿಗೆ ಕೊಟ್ರೆ ಒಳ್ಳೇದು, ಯಾರಿಗ್ ಬೇಡ ಅವ್ರ ಹಿಂದೆ ಸುತ್ತಾ ಇದ್ದೀರಾ. ಡೋಂಟ್ ಡೂ ದಟ್, ದಟ್ಸ್ ದ ಮೇನ್ ಥಿಂಗ್. ಲೆಟ್ಸ್ ಸಿ, ಇದರಲ್ಲಿ ಸಮಥಿಂಗ್ ಹಿಡನ್ ಥಿಂಗ್ ಏನಾದ್ರೂ ಇದೆಯಾ, ಸಮಥಿಂಗ್ ನಿಮಗೆ ಗೊತ್ತಿಲ್ದಿರೋದು ಏನಾದ್ರೂ ಇದೆಯಾ ಇದರಲ್ಲಿ. ಎರಡೆರಡು ಬಂತು. ಬಿಹೈಂಡ್ ದ ಸೀನ್ಸ್ ಏನಾಗ್ತಾ ಇದೆ, ಯಾಕಿಲ್ಲಿ ನೋ ಅಂತ ಬಂತು. ಸಮಥಿಂಗ್ ಈ ಸಿಚುವೇಶನ್ ಬಗ್ಗೆ. ಓಕೆ, 5 ಆಫ್ ಪೆಂಟಕಲ್ಸ್. ಲುಕ್ ಎಟ್ ದಿಸ್, ಸಪೋರ್ಟ್, ನೋ ಸಪೋರ್ಟ್ ಕಾರ್ಡ್ ಇದು. 5 ಆಫ್ ಪೆಂಟಕಲ್ಸ್ ಬಂದ್ರೆ ಮೇನ್ ಆಗಿ ಸಪೋರ್ಟ್ ಇಲ್ಲ ಅಂತ ಡೈರೆಕ್ಟ್ ಆಗಿ ಇಂಡಿಕೇಟ್ ಮಾಡುತ್ತೆ. ಅದು ಫಿನಾನ್ಷಿಯಲ್ ಸಪೋರ್ಟ್ ಆಗಿರ್ಬೋದು ಅಥವಾ ಆಕ್ಚುಯಲ್ ಪೀಪಲ್ ಸಪೋರ್ಟ್ ಆಗಿರ್ಬೋದು. ಅಂದ್ರೆ ಕೆಲವೊಂದೊಂದು ಜನರು ನಿಮ್ ಒಳ್ಳೇದನ್ನೇ ಬಯಸ್ತೀವಿ ಅಂತ ಮಾತಾಡ ಹೇಳ್ತಾರೆ, ಬಟ್ ಕಷ್ಟ ಬಂದಾಗ ಅವ್ರು ಇರ್ತಾರ, ಇರಲ್ಲ. ಮುಂದೆ ಒಂದು ಹಿಂದೆ ಒಂದು ನಾಟಕ ಮಾಡೋ ಜನರು ನಿಮ್ ಸುತ್ತ ತುಂಬಾನೇ ಇದ್ದಾರೆ ಅಂತಾನೆ ಹೇಳ್ಬೋದು. ತುಂಬಾ ಒಂದು ಇಲ್ಲಿ ಯಾವುದೋ ಒಂದು ಮೇಜರ್ ಇಶ್ಯೂ ಅನ್ನೋದಕ್ಕಿಂತ ಫಿನಾನ್ಷಿಯಲ್ ಇಶ್ಯೂ ನೋಡ್ತಾ ಇದ್ದೀನಿ. ಅಂಡ್ ತುಂಬಾ ಜನರು, ದ ಥಿಂಗ್ ಈಸ್, ನಿಮಗೆ ಸಪೋರ್ಟಿವ್ ಅಂತ ನೀವ್ ಅನ್ಕೊಂಡಿದೀರಾ, ಬಟ್ 2 ಫೇಸಸ್ ತೋರ್ಸೋ ಜನರು ನಂಬ್ಕೊಂಡು ನೀವು ಒಂದ್ ಹೆಜ್ಜೆ ಮುಂದೆ ಇಡ್ತಾ ಇದ್ದೀರಾ. ದ ಥಿಂಗ್ ಈಸ್, ಯಾರನ್ನು ನಂಬ್ಕೊಂಡು ಮುಂಚೆನೆ ಹೇಳ್ದಂಗೆ ಡಿಪೆಂಡ್ ಆಗ್ಬಿಟ್ಟು ಏನ್ ಅನ್ಕೊಂಡಿದೀರಾ ಅದನ್ನ ನೀವು ಮುಂದೆ ಕಾಲಿಡೋದಕ್ಕೆ ಹೋಗ್ಬೇಡಿ. ಬಿಕಾಸ್ ಸ್ವಂತವಾಗಿ ಓನ್ ಆಗಿ ಮಾಡ್ತೀರಾ ಅಂದ್ರೆ ಪರವಾಗಿಲ್ಲ. ಏನಾದ್ರು ಪಾರ್ಟ್ನರ್ಶಿಪ್ ರಿಲೇಶನ್ಶಿಪ್ ಬಗ್ಗೆ ಕೇಳ್ತಾ ಇದ್ದೀರಾ ಅಂದ್ರೆ 5 ಆಫ್ ಪೆಂಟಿಕಲ್ಸ್ ಇಸ್ ಅ ವೆರಿ ಡ್ರೈ ಕಾರ್ಡ್. ಓಕೆ,
ಆ ಪರ್ಸನ್ ಇಂದ ಲವ್ ಎಕ್ಸ್ಪೆಕ್ಟ್ ಮಾಡೋ ನೆಸೆಸರಿ ನಿಮಗಿಲ್ಲ. ಬಿಕಾಸ್ ಲೊಕೇಟ್ ಯು, ನಿಮ್ಮ ಹತ್ರ ಪ್ಯೂರ್ ಜೆಮ್ ಎಮೋಷನ್ಸ್ ಇದೆ. ಅದನ್ನ ರಾಂಗ್ ಪೀಪಲ್ ಜೊತೆ, ಎಸ್ಪೆಷಲಿ ನಿಮ್ಮ ಎಕ್ಸ್ ಬಗ್ಗೆ ಏನಾದ್ರು ಕ್ವೆಶನ್ ಮಾಡ್ತಾ ಇದ್ದೀರಾ ಅಂದ್ರೆ ಎಕ್ಸ್ ರಿಟರ್ನ್ ಆಗ್ತಾರಾ ಇಲ್ವಾ ಅಂತ. ರಿಟರ್ನ್ ಆಗೋದೇ ಬೇಡ. ರಿಟರ್ನ್ ಆದ್ರೂನು ಅವ್ರನ್ನ ನೀವು ಆಕ್ಸೆಪ್ಟ್ ಮಾಡೋ ನೆಸೆಸರಿ ಇಲ್ಲ ಗ್ರೂಪ್ 1. ಬಿಕಾಸ್ ಅವ್ರು ನಿಮಗೆ ಇನ್ನೂ ಪೇನ್ ಕೊಟ್ಟು ಹೋಗ್ತಾರೆ, ಇನ್ನೂ ಟ್ರಾಮಾ, ಮೆಂಟಲ್ ಟ್ರಾಮಾನ ಕೊಟ್ಟು ಹೋಗ್ತಾರೆ. ಅಂಡ್ ಯಾವಾಗ ನೀವು ಒಬ್ರೇ ಆಗ್ತೀರಾ, ಯಾವತ್ತೂ ಅವ್ರು ನಿಮ್ಮ ಸಪೋರ್ಟಿಂಗಿಗೆ ಬರಲ್ಲ. ನಿಮ್ನ ಒಬ್ರೇ ಬಿಟ್ಬಿಡ್ತಾರೆ, ನಿಮ್ನ ಡ್ರೈ ಸಿಚುವೇಶನ್ ಅಲ್ಲೇ ಬಿಟ್ಬಿಡ್ತಾರೆ. ಸೊ ಐ ಥಿಂಕ್ ಬೇಡ. ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅವ್ರಿಂದ ಏನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬೇಡಿ. ಸ್ವಂತವಾಗಿ ಏನಾದ್ರು ಮಾಡ್ತೀರಾ ಅಂದ್ರೆ ಮಾಡಿ, ಸ್ವಂತವಾಗಿ ಅಲೋನ್ ಆಗಿ ಏನಾದ್ರು ಮಾಡ್ತೀರಾ ಅಂದ್ರೆ ಮಾಡಿ. ಬಟ್ ಗ್ರೂಪ್ ಅಲ್ಲಿ ಇನ್ನೊಬ್ರು ಸಪೋರ್ಟ್ ತಗೊಂಡು ಇನ್ನೊಬ್ರು ಹೆಲ್ಪ್ ಬೇಕೇ ಬೇಕು ಅನ್ನಂಗಿದ್ರೆ ಅದನ್ನ ಮಾಡಕ್ಕೆ ಹೋಗ್ಬೇಡಿ ಗ್ರೂಪ್ 1. ಸೊ ಲೆಟ್ಸ್ ಸಿ, ಇದನ್ನ ನೀವು ಮೂವ್ ಆನ್ ಆದ್ರೆ, ಈ ಸಿಚುವೇಶನ್ ಇಂದ ನೀವು ಮೂವ್ ಆನ್ ಆದ್ರೆ ಹೆಂಗಿರುತ್ತೆ ನಿಮ್ ಲೈಫು. ಇದೇ ಸಿಚುವೇಶನ್ ಹಿಂಗೆ ಇರ್ಲಿ, ಇದು ಬೇಕು, ಇಲ್ಲಿ ನೋವು ಬಂದ್ರು ಇಲ್ಲ ನಾನು ಎಸ್ ಮಾಡ್ತೀನಿ ಹಂಗೆಲ್ಲ ಅನ್ಕೊಂಡ್ ಹೋದ್ರೆ ಕಾನ್ಸಿಕ್ವೆನ್ಸಸ್ ಹೆಂಗಿರುತ್ತೆ ಅಂತ ನೋಡೋಣ. ದೇರ್ ಈಸ್ ಪೇಜ್ ಆಫ್ ಕಪ್ಸ್ ಸಿಚುವೇಶನ್ ಬರ್ತಾ ಇದೆ ಇಲ್ಲಿ. ಕಿಂಗ್ ಆಫ್ ಕಪ್ಸ್ ಲೋವರ್ ವರ್ಜನ್ ಪೇಜ್ ಆಫ್ ಕಪ್ಸ್, ಅದು ನಿಮ್ಮ ಇಮ್ಮೆಚ್ಯೂರಿಟಿನ ತೋರಿಸ್ತಾ ಇದೆ. ಆ ಒಂದು ಕ್ಷಣಕ್ಕೆ ನಿಮಗೆ ಹ್ಯಾಪಿನೆಸ್ ಕೊಡ್ಬೋದು, ಆ ಒಂದು ಕ್ಷಣಕ್ಕೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್, ಹೊಟ್ಟೆಲಿ ಬಟರ್ಫ್ಲೈಸ್ ಎಲ್ಲ ಕೊಡ್ಬೋದು. ಪ್ರಾಕ್ಟಿಕಲ್ ರಿಸಲ್ಟ್ ಅಂತ ಬಂದ್ರೆ ನಿಮ್ನ ಇನ್ನೂ ಒಂದ್ ಸಣ್ಣ ಪರ್ಸನ್ ಮಾಡ್ಬಿಡುತ್ತೆ ಅದು. ಇವಾಗ್ಲೇ ಎಷ್ಟೋ ಸ್ಟೆಬಿಲಿಟಿ, ಮೆಂಟಲಿ ಮೆಚ್ಯೂರ್ಡ್ ಆಗಿದ್ದೀರಾ, ಬಟ್ ಇದೇ ಸಿಚುವೇಶನ್ ಆಗುತ್ತೆ ಅಂತ ಹೋದ್ರೆ, ನೀವು ಅವ್ರ ಹಿಂದೆನೆ ಹೋದ್ರೆ, ಆ ಸಿಚುವೇಶನ್ ಹಿಂದೆನೆ ಹೋದ್ರೆ ಅದ್ ನಿಮ್ನ ಇನ್ನೂ ಸಣ್ಣದ್ ಮಾಡ್ಬಿಡುತ್ತೆ. ಅಂಡ್ ಇನ್ನೂ ಇಮ್ಮೆಚ್ಯೂರ್ಡ್ ಆಗಿ ನೀವು ಕಾಣಿಸ್ಬಿಡ್ತೀರಾ ಅಂತಾನೆ ಹೇಳ್ಬೋದು. ಇವಾಗಿರೋ ಒಂದು ಪೊಸಿಷನ್ ಕಿಂತನೂ ನೀವು ಕೆಳಗಡೆ ಹೋಗೋ ಪಾಸಿಬಿಲಿಟೀಸ್ ಇದೆ. ಫಾರ್ ಎನ್ ಎಕ್ಸಾಂಪಲ್, ಒಂದು ಪ್ರಾಜೆಕ್ಟ್ ಅಂತಾನೆ ಇಟ್ಕೊಳ್ಳಿ. ತುಂಬಾ ಕಷ್ಟ ಪಡ್ತಿರ್ತೀರಾ, ವರ್ಕ್ ಮಾಡ್ತಿರ್ತೀರಾ, ಲೈಕ್ ರಿಸರ್ಚ್ ಮಾಡ್ತಿರ್ತೀರಾ, ಎಫರ್ಟ್ ಹಾಕ್ತಾ ಇರ್ತೀರಾ, ಬಟ್ ಅಲ್ಲಿ ಆಕ್ಚುಲಿ ಗ್ರೋತ್ ಇಲ್ಲ. ಇಟ್ಸ್ ಅ ಬ್ಯಾರನ್ ಲ್ಯಾಂಡ್, ಇಟ್ಸ್ ಅ ರಾಹು ಅಂದ್ರೆ ಬ್ಯಾರನ್ ಲ್ಯಾಂಡ್ ಅಂದ್ರೆ ಖಾಲಿ ಜಾಗ. ರಾಹು ಏನ್ ಮಾಡುತ್ತೆ, ಒಂದ್ ಪಾಯಿಂಟ್ ಅಲ್ಲಿ ನಮಗೆ ಫುಲ್ ಖುಷಿ ಕೊಡುತ್ತೆ, ವೆರಿ ನೆಕ್ಸ್ಟ್ ಮೂಮೆಂಟ್ ಎಲ್ಲ ಕಿತ್ಕೊಂಡ್ ಬಿಡುತ್ತೆ. ಲೈಕ್ ಅವಾಗ ಏನ್ ಅನ್ಸುತ್ತೆ, ಓಕೆ ಎಲ್ಲ ಹೋಯ್ತು ಅನ್ನೋ ಒಂದು ಥಾಟ್ ಬಂದ್ಬಿಡುತ್ತೆ. ಸೊ ರಾಹು ಹಿಂದೆ ಹೋಗ್ಬಿಡಿ ಅಂತ ನಾವ್ ಆಸ್ಟ್ರಾಲಜರ್ಸ್ ಅದಕ್ಕೆ ಹೇಳೋದು. ಆ ಒಂದು ಕ್ಷಣಕ್ಕೆ ಅದು ಖುಷಿ ಕೊಡ್ಬೋದು, ಬಿಟ್ರೆ ಫಾರ್ ಎವರ್ ಖುಷಿ ರಾಹು ಕೊಡಲ್ಲ. ರಾಹು ನಿಮಗೆ ಸೊಲ್ಯೂಷನ್ ಅಲ್ಲ, ರಾಹು ಡೈರೆಕ್ಷನ್ ಅಲ್ಲ, ರಾಹು ನಿಮಗೆ ಒಂದು ಇನ್ಸ್ಪಿರೇಷನ್ ಕೂಡ ಆಗೋದಕ್ ಆಗಲ್ಲ, ರೈಟ್? ಸೊ ದಟ್ ಈಸ್ ರಾಹು. ಎಲ್ಲೋ ಒಂದ್ ಕಡೆ ನಿಮ್ನ ಇರೋ ಪೊಸಿಷನ್ ಗಿಂತನೂ ಕೆಳಗಡೆ ಕರ್ಕೊಂಡು ಹೋಗ್ಬೋದು. ಸಡನ್ ಆಗಿ ಪ್ರಾಜೆಕ್ಟೇ ಬಿಟ್ಟು ಹೋಗ್ಬೋದು, ಸಡನ್ ಆಗಿ ಕೊಟ್ಟಿರೋ ರೆಸ್ಪಾನ್ಸಿಬಿಲಿಟೀಸ್ ನ ಚೆನ್ನಾಗಿ ಮಾಡ್ತಾ ಇಲ್ಲ ಅಂತ ಕಿತ್ಕೋಬಹುದು. ಸೊ ಈ ಒಂದು ಇರೋ ಆಪರ್ಚುನಿಟಿ ಕೂಡ ಹೋಗ್ಬೋದು. ಸೊ ಇದ್ರ ಹಿಂದೆ ಹೋಗ್ಬೇಡಿ. ಇನ್ ಕೇಸ್ ಸ್ಪೆಸಿಫಿಕ್ ಕಂಪನಿಲಿ ಕೆಲಸ ಆಗುತ್ತಾ ಹಿಂಗೆಲ್ಲ ಕ್ವೆಶನ್ ಮಾಡ್ತಾ ಇದೀರಾ ಅಂದ್ರೆ, ಲುಕ್ಸ್ ಲೈಕ್ ನೋ. ಎಲ್ಲಿ ನೀವು ಅಪ್ಲೈ ಮಾಡ್ತಾ ಇದೀರಾ ಅಲ್ಲಿ ನಿಮಗೆ ಅಂತ ಯಾವ ಒಳ್ಳೆ ಪೊಸಿಷನ್ ಇಲ್ಲ. ನಿಮಗೆ ಇನ್ನೂ ಬೆಟರ್ ಪೊಸಿಷನ್ಸ್ ಗಳು ಕಾಯ್ತಾ ಇದೆ. ಇದೇ ಪೊಸಿಷನ್ ಬೇಕು ಅಂತ ಇದ್ರ ಹಿಂದೆನೆ ಹೋದ್ರೆ ಎಲ್ಲೋ ಒಂದ್ ಕಡೆ ನಿಮ್ಮ ಎಕ್ಸ್ಪೀರಿಯನ್ಸಿಗೆ ವ್ಯಾಲ್ಯೂ ಇಲ್ದಂಗ್ ಆಗೋಗ್ಬಿಡುತ್ತೆ. ಇನ್ನೂ ಕೆಳಗಡೆ ಹೋಗ್ತೀರಾ ಅನ್ನೋ ಒಂದು ಥಾಟ್, ಅನ್ನೋ ಒಂದು ಮೆಸೇಜ್ ಬರ್ತಾ ಇದೆ. ಸೊ ನೆಕ್ಸ್ಟ್ ಏನ್ ಮಾಡಿದ್ರೆ ಒಳ್ಳೇದು? ಸೊ ಇಷ್ಟು ಹೇಳಾದ್ಮೇಲೆ ನಿಮಗೆ ಡೈರೆಕ್ಷನ್ ಕೊಡ್ದಾನೆ ನಾನು ಬಿಡಲ್ಲ. ಸೊ ಯೂನಿವರ್ಸ್ ಕಡೆಯಿಂದ ಅಡ್ವೈಸ್ ಏನಿದೆ ಗ್ರೂಪ್ 1? ಅಡ್ವೈಸ್ ಏನಿದೆ ಯೂನಿವರ್ಸ್ ಕಡೆಯಿಂದ? ಡೆತ್. ಲುಕ್ ಎಟ್ ದಿಸ್. ಎಂಡ್ ಮಾಡ್ಲೇಬೇಕು. 2 ಎಂಡಿಂಗ್ ಕಾರ್ಡ್ ಅಥವಾ ಎಂಡಿಂಗ್ ಮೆಸೇಜ್ ಇಲ್ಲಿ ಗ್ರೂಪ್ 1 ಆಲ್ರೆಡಿ ಬಂದಾಗಿದೆ. ಸೊ ಇದಕ್ಕಿಂತ ಒಂದು ಡಬಲ್ ಕನ್ಫರ್ಮೇಶನ್ ಪದೇ ಪದೇ ಸ್ಟ್ರೆಸ್ ಮಾಡೋ ನೆಸೆಸಿಟಿ ಇಲ್ಲ. ಡೈರೆಕ್ಟ್ ಮೆಸೇಜ್ ಕೂಡ ಬಂದಿದೆ ಗ್ರೂಪ್ 1. ದ ಥಿಂಗ್ ಈಸ್, ಎಂಡ್ ಮಾಡಿ, ಒಂದು ನ್ಯೂ ಬಿಗಿನಿಂಗ್ ಕಡೆ ಹೋಗಿ. ಯಾವ್ದು ಏನ್ ತಲೆಯಲ್ಲಿ ಇಟ್ಕೊಂಡಿದ್ದೀರಾ, ಇಂಟೆನ್ಷನ್ ಒಳ್ಳೇದೇ ಇರ್ಬೋದು, ಬಟ್ ನೋ ಸಿಚುವೇಶನ್ ಅಂಡ್ ಪೀಪಲ್ ಎನರ್ಜಿ ನಿಮಗೆ ಫೇವರೇಬಲ್ ಆಗಿಲ್ಲ. ಜಸ್ಟ್ ಈ ಒಂದು ಥಾಟ್ ಇಂದ ಏನ್ ಐಡಿಯಾ ಬಂದಿದೆ ಅದರಿಂದ ಡಿಟ್ಯಾಚ್ ಆದ್ರೆ ಒಳ್ಳೇದು ಗ್ರೂಪ್ 1 ಇಫ್ ಪಾಸಿಬಲ್. ಎಂಡ್ ಮಾಡಿ ಒಂದು ನ್ಯೂ ಬಿಗಿನಿಂಗ್ ಕಡೆ ಹೋಗಿ ಹೊಸ ಡೈರೆಕ್ಷನ್ ನ ಹುಡ್ಕೊಳ್ಳಿ ಇಫ್ ಪಾಸಿಬಲ್. ಈ ಒಂದು ಎಸ್ಪೆಷಲಿ ರಿಲೇಶನ್ಶಿಪ್ ಬಗ್ಗೆ ಕೇಳ್ತಾ ಇದ್ದೀರಾ ಅಂದ್ರೆ, ನಿಮಗೂ ಗೊತ್ತು ಇಲ್ಲಿ ಯಾವುದೇ ರೀತಿ ಗ್ರೋತ್ ಇಲ್ಲ, ಯಾವುದೇ ರೀತಿ ಒಂದು ಒಳ್ಳೆ ಬಿಗಿನಿಂಗ್ ಆಗ್ತಾ ಇಲ್ಲ. ನಿಮ್ ಲೈಫ್ನು ಸ್ಲೋ ಡೌನ್ ಮಾಡ್ತಾ ಇದೆ, ನಿಮ್ ಲೈಫ್ ಎಲ್ಲೂ ಮುಂದೆ ಹೋಗ್ತಾ ಇಲ್ಲ. ನಿಮ್ ಟ್ರೈನು ಒಂಥರ ಒಂದೇ ಸ್ಟಾಪ್ ಅಲ್ಲಿ ಸ್ಟಕ್ ಆಗೋಗ್ಬಿಟ್ಟಿದೆ ನಿಮ್ ಟ್ರೈನು. ಸೊ ಅದ್ ನಿಮಗೂ ಗೊತ್ತು. ಸೊ ಎಲ್ಲೋ ಒಂದ್ ಕಡೆ ಈ ಸ್ಟಾಪ್ ನ ಬಿಟ್ಟು ಬೇರೆ ಡೈರೆಕ್ಷನ್ ಕಡೆ ನಿಮ್ ಟ್ರೈನ್ ನ
ಕರ್ಕೊಂಡು ಹೋದ್ರೆ ಪ್ರಾಬಬ್ಲಿ ಯಾವ್ದೋ ಒಂದು ಡೆಸ್ಟಿನೇಷನ್ ರೀಚ್ ಆಗ್ತೀರಾ. ಫಾರ್ ಎಕ್ಸಾಂಪಲ್ ಏನ್ ಗೊತ್ತಾ, ನಿಮ್ನ ಒಂದು ಟ್ರೈನ್ ಅನ್ಕೊಳ್ಳಿ ನೀವು, ನಿಮ್ಮ ಟ್ರ್ಯಾಕ್ ಅಲ್ಲಿ ಮುಂದೆ ದೊಡ್ಡ ಬಂಡೆ ಬಿದ್ದ್ಬಿಟ್ಟಿದೆ, ಅದ್ ನಿಮಗ್ ಗೊತ್ತು ಬಂಡೆ ಬಿದ್ದಿದೆ ಅಂತ. ನೀವೇನ್ ಮಾಡ್ತಾ ಇದ್ದೀರಾ, ಯಾರು ಬರ್ತಾರೆ ಬಂಡೆ ತೆಗಿತಾರೆ, ಅಥವಾ ಯಾರು ಬರ್ತಾರೆ ಬೇರೆ ಟ್ರ್ಯಾಕ್ ಓಪನ್ ಮಾಡ್ಕೊಡ್ತಾರೆ, ನಾನು ಅದೇ ಸ್ಟಾಪಿಗೆ ಹೋಗ್ಬೇಕು ಅಂತ ಕೂತಿದ್ದೀರಾ. ಬಟ್ ಯಾರು ಬರ್ತಾ ಇಲ್ಲ ಅಲ್ಲಿ ಸಹಾಯಕ್ಕೆ, ಯಾರು ಬರ್ತಾ ಇಲ್ಲ ನಿಮಗ್ ಬಂದಿರೋ ಬಂಡೆನ ತೆಗಿಯಕ್ಕೆ. ದ ಓನ್ಲಿ ಆಪ್ಷನ್ ನಿಮಗ್ ಬಂದಿರೋದು ಆ ಡೈರೆಕ್ಷನ್ ಬಿಟ್ಟು ಯೂ ಟರ್ನ್ ತಗೊಂಡು ಒಂದು ಹೊಸ ಡೈರೆಕ್ಷನ್ ಕಡೆ ಹೋಗೋ ನೆಸೆಸರಿ ಇದೆ ಇಲ್ಲಿ. ಸೊ ಎಸ್ ಗ್ರೂಪ್ 1, ದಟ್ಸ್ ದ ಮೆಸೇಜ್. ಐ ಹೋಪ್ ವೆರಿ ಇಂಪಾರ್ಟೆಂಟ್ ಮೆಸೇಜ್ ಸಿಕ್ಕಿದೆ ಅಂತ ಈ ಒಂದು ವಿಡಿಯೋದಲ್ಲಿ. ನೀವ್ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಏನನ್ಸ್ತು ಈ ಒಂದು ಮೆಸೇಜ್ ಬಗ್ಗೆ ಅಂತ. ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ ಲೈಫ್ ಅಲ್ಲಿ ಆ ಮೆಸೇಜ್ ನ ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತದೆ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು ಅಂತ ಹೇಳ್ತಾ ಗೈಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ, ಸೊ ದಟ್ ನೀವು ಫ್ಯೂಚರ್ ವಿಡಿಯೋಸ್ ನ ಮಿಸ್ ಮಾಡ್ಕೊಳ್ಳಲ್ಲ. ಅಂಡ್ ಗೈಸ್ ಆಲ್ಮೋಸ್ಟ್ 1 year ಮೇಲೆ ಆಗ್ತಾ ಬಂತು. ಸೊ ಎಸ್, ಹೋಪಿಂಗ್ ದಟ್ ವೆರಿ ಸೂನ್ 10K ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಅಂತ. ಐ ಆಮ್ ಜಸ್ಟ್ ಹೋಪಿಂಗ್, ಬಿಕಾಸ್ ಜರ್ನಿ ತುಂಬಾ ಅಪ್ಸ್ ಅಂಡ್ ಡೌನ್ಸ್, ತುಂಬಾ ಇರ್ರೆಗ್ಯುಲರ್ ವಿಡಿಯೋಸ್ ಅಂತ ನಾನು ನೋಡಿದೀನಿ. ಬಟ್ ಐ ಆಮ್ ಜಸ್ಟ್ ಎಕ್ಸ್ಪೆಕ್ಟಿಂಗ್ ಈ ವರ್ಷದಲ್ಲಿ 10K ಆದ್ರೂ ಆಗುತ್ತೆ ಅಂತ. ಐ ಆಮ್ ನಾಟ್ ಶೋರ್, ಬಟ್ ಯಾ, ನಿಮ್ಗಳ ಸಪೋರ್ಟ್ ಇಂದ ಆಗುತ್ತೆ ಆದ್ರೆ. ಸೊ ವಿಶ್ ಮಾಡಿ ನನ್ಗೋಸ್ಕರ, ನನ್ನ ಚಾನೆಲ್ ನ ನಿಮ್ಮ ವಿಶಸ್ ಅಲ್ಲಿ ಇಟ್ಕೊಳ್ಳಿ. ನನ್ನ ಇಟ್ಕೊಳ್ಳೋದು ಬೇಡ, ನನ್ನ ಚಾನೆಲ್ ನ ಇಟ್ಕೊಳ್ಳಿ. ಓಕೆ, ಸೊ ಎಸ್ ಗೈಸ್, ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಹೆಲೋ ಗ್ರೂಪ್ 2, ಎಲ್ಲ ಸೆಕೆಂಡ್ ಆಪ್ಷನ್, ಸೆಕೆಂಡ್ ಇಮೇಜ್ ನ ಚೂಸ್ ಮಾಡ್ಕೊಂಡಿದ್ದೀರಾ. ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ಎಸ್ ಆರ್ ನೋ ಕ್ವೆಶನ್ ಗೆ ಆನ್ಸರ್. ಸೊ ನೋಡೋಣ ಕೋರ್ ಆನ್ಸರ್ ಏನ್ ಬರುತ್ತೆ, ಯಾಕೆ ಈ ಆನ್ಸರ್ ಬರ್ತಾ ಇದೆ, ನಿಮಗೆ ಸಿಚುವೇಶನ್ ಏನ್ ತಲೆಯಲ್ಲಿ ಇಟ್ಕೊಂಡಿದ್ದೀರಾ, ಆ ಸಿಚುವೇಶನ್ ಹಿಂದೆ ನಿಮಗೆ ಗೊತ್ತಿಲ್ದಿರೋ ಕೆಲವೊಂದೊಂದು ವಿಷಯಗಳಿದೆಯಾ, ಫ್ಯೂಚರ್ ಹೆಂಗಿರುತ್ತೆ, ಅಂಡ್ ಫೈನಲಿ ಯೂನಿವರ್ಸ್ ಕಡೆಯಿಂದ ಅಡ್ವೈಸ್ ಏನ್ ಬರ್ತಾ ಇದೆ, ಎಲ್ಲದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ಗ್ರೂಪ್ 2, ಐ ಹೋಪ್ ನಿಮ್ಮ ಮೈಂಡ್ ಅಲ್ಲಿ ಒಂದು ಕ್ವೆಶನ್ ಅಥವಾ ಒಂದು ಸಿಚುವೇಶನ್ ತಲೆಯಲ್ಲಿ ಇಟ್ಕೊಳ್ಳಿ, ಸೊ ದಟ್ ಆ ಸಿಚುವೇಶನ್ ಬಗ್ಗೆ ನಿಮಗೆ ಎಸ್ ಬರುತ್ತಾ ನೋ ಬರುತ್ತಾ ನೋಡೋಣ. ಓಕೆ, ಹೋಗೋದಕ್ಕೂ ಮುಂಚೆ ಗ್ರೂಪ್ 2, ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ ಲೈಫ್ ಅಲ್ಲಿ ಆ ಮೆಸೇಜ್ ನ ಕ್ಲೈಮ್ ಮಾಡ್ಕೊಬೇಕು, ಆ ಒಂದು ಮೆಸೇಜ್ ಅನ್ನ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್, ಡಿಸ್ಕ್ರಿಪ್ಷನ್ ಅಥವಾ ರೆಸ್ಪೆಕ್ಟ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಓಕೆ, ಸೊ ಗ್ರೂಪ್ 2, ಲೆಟ್ಸ್ ಸಿ ಕೋರ್ ಆನ್ಸರ್, ಎಸ್ ಆರ್ ನೋ ಕ್ವೆಶನ್ ಗೆ ಕೋರ್ ಆನ್ಸರ್ ಏನ್ ಬರ್ತಾ ಇದೆ ಅಂತ ನೋಡೋಣ. ಓವರ್ ಆಲ್ ಎನರ್ಜಿ ಆಫ್ ದ ಕ್ವೆಶನ್, ಎಸ್ ಆರ್ ನೋ ಬರುತ್ತಾ ಅಥವಾ ನಾಟ್ ನೌ, ಈ ಕ್ವೆಶನ್ ಗೆ ಇವಾಗ ಆನ್ಸರ್ ಇಲ್ಲ, ಆ ತರ ಬರುತ್ತಾ ನೋಡೋಣ. ಓಕೆ, ಸೊ ದೇರ್ ಈಸ್ 4 of Pentacles. ಸೊ ದಿಸ್ ಇಸ್, ಇದು ಎಸ್ಸು ಅಲ್ಲ, ಆ ಕಡೆ ನೋನು ಅಲ್ಲ, ದಿಸ್ ಇಸ್ ನಾಟ್ ನೌ, ಸಮ್ವಾಟ್ ನೋ ಟು ನಾಟ್ ನೌ, ಆ ತರ ಸಿಚುವೇಶನ್. ಇದು ಎಸ್ ಅಂತೂ ಅಲ್ಲ ಡ್ಯಾಮ್ ಶೋರ್ ಗ್ರೂಪ್ 2, ಬಟ್ ಇದು ನೋನು ಅಲ್ಲ, ಡೈರೆಕ್ಟ್ ಆಗಿ ನೋ ಅಂತ ಅಲ್ಲ, ಬಟ್ ಸಿಚುವೇಶನ್ ಪಾಸ್ ಅಲ್ಲಿ ಇದೆ, ಸಿಚುವೇಶನ್ ಒಂಥರ ಮಧ್ಯದಲ್ಲಿದೆ, ಆ ತರ ಒಂದು ಮೆಸೇಜ್ ಬರ್ತಾ ಇದೆ. ಏನೋ ಒಂದು ಸಿಚುವೇಶನ್ ತುಂಬಾ ಹಿಡ್ಕೊಬಿಟ್ಟಿದ್ದೀರಾ, ಲೈಕ್ ಗಿವ್ ಅಪ್ ಮಾಡೋದಕ್ಕೆ ರೆಡಿ ಇಲ್ಲ, ಯಾವುದೋ ಒಂದು ಪಾಸ್ಟ್ ಮೆಮೊರಿ ಆಗಿರ್ಬೋದು, ತುಂಬಾ ಸ್ಟ್ರಾಂಗ್ ಆಗಿ ಇಟ್ಕೊಬಿಟ್ಟಿದ್ದೀರಾ, ಅದನ್ನ ಬಿಡ್ತಾನೂ ಇಲ್ಲ. ಇದು ನೀವು ಈ ಪರ್ಸನ್ ನೋಡ್ಬೋದು, ತುಂಬಾ ಗಟ್ಟಿ ಇಟ್ಕೊಂಡಿದ್ದಾನೆ ಏನೋ, ಅಂದ್ರೆ ಅದನ್ನ ಹೋಗೋದಕ್ಕೂ ಬಿಡ್ತಾ ಇಲ್ಲ, ಅದನ್ನ ನೀವು ಇಟ್ಕೊಂಡು ಅದನ್ನ ಯೂಸ್ ಕೂಡ ಮಾಡ್ಕೊಂತ ಇಲ್ಲ, ಆ ತರ ಸಿಚುವೇಶನ್. ಅಂದ್ರೆ ಈ ಒಂದು ಕ್ವೆಶನ್ ಮುಂದೆ ಹಿಂದೆ ಹೋಗ್ತಿಲ್ಲ, ಎಸ್ ನೋ ಬರ್ತಾ ಇಲ್ಲ, ಯಾಕೆ ಗೊತ್ತಾ, ನೀವೇ ಕಾರಣ. ಬಿಕಾಸ್ ನೀವೇ ಅದನ್ನ ಮುಂದೆನೂ ಹೋಗಕ್ ಬಿಡ್ತಾ ಇಲ್ಲ, ಹಿಂದೆನೂ ಬರಕ್ ಬಿಡ್ತಾ ಇಲ್ಲ, ಒಂಥರ ಸ್ಟಕ್ ಆಗೋಗ್ಬಿಟ್ಟಿದ್ದೀರಾ ಆ ಸಿಚುವೇಶನ್ ಅಲ್ಲಿ ಅಂತಾನೆ ಹೇಳ್ಬೋದು. ಇವಾಗ ಫಾರ್ ಎಕ್ಸಾಂಪಲ್ ಕರಿಯರ್ ಬಗ್ಗೆ ಕ್ವೆಶನ್ ಮಾಡ್ತಿರ್ಬೋದು, ಕೆಲವೊಬ್ರು ರಿಲೇಶನ್ಶಿಪ್ ಬಗ್ಗೆ ಕ್ವೆಶನ್ ಮಾಡ್ತಿರ್ಬೋದು. ಫಾರ್ ಎಕ್ಸಾಂಪಲ್ ಆಲ್ರೆಡಿ ಒಂದು ರಿಲೇಶನ್ಶಿಪ್ ಅಲ್ಲಿ ಇರ್ತೀರಾ, ಬಟ್ ಅದರಲ್ಲಿ ಜಾಸ್ತಿ ಗ್ರೋತ್ ಬರ್ತಾ ಇರಲ್ಲ, ಅಥವಾ ಅದಕ್ಕೊಂದು ಕ್ಲಾರಿಟಿ ಸಿಗ್ತಾ ಇರಲ್ಲ, ಪ್ರಾಬಬ್ಲಿ ಸಿಚುವೇಶನ್ಶಿಪ್ ಅಲ್ಲಿ ಇರ್ತೀರಾ. ನಿಮಗೆ ಇವಾಗ ಡಿಸಿಷನ್ ತಗೋಬೇಕು, ಆ ಡಿಸಿಷನ್ ನೀವೇ ತಗೊಂತಾ ಇಲ್ಲ. ಈ ಒಂದು ಸಿಚುವೇಶನ್ ಸ್ಟಕ್ ಆಗಿದೆ, ತುಂಬಾ ತಿಂಗಳಿಂದ, ಕೆಲವೊಬ್ಬರಿಗೆ ವರ್ಷಗಳಿಂದ ಸ್ಟಕ್ ಆಗಿದೆ, ಬಿಕಾಸ್ ಅಲ್ಲಿ ತಗೋಬೇಕಾಗಿರೋ ಡಿಸಿಷನ್ ನೀವು, ಯು ಆರ್ ದ ರೀಸನ್. ಇವಾಗ
ಕಂಟ್ರೋಲ್ ರಿಮೋಟ್ ನಿಮ್ ಕೈಲೇ ಇದೆ. ಆ ರಿಮೋಟ್ ಇಟ್ಕೊಂಡು ಕೂತಿದ್ದೀರಾ, ಆ ರಿಮೋಟ್ ಯೂಸ್ ನಿಮಗೆ ಗೊತ್ತಾಗ್ತಾ ಇಲ್ಲ. ಆ ರಿಮೋಟ್ ನ ಯೂಸ್ ಮಾಡ್ಬಿಟ್ಟು ಚಾನೆಲ್ ಚೇಂಜ್ ಮಾಡ್ಬೋದು, ಆಪರೇಟ್ ಮಾಡ್ಬೋದು, ರೆಗ್ಯುಲೇಟ್ ಮಾಡ್ಬೋದು. ಕಂಟ್ರೋಲಿಂಗ್ ಆಪ್ಷನ್ ನಿಮ್ಮ ಹತ್ರನೇ ಇದೆ ಗ್ರೂಪ್ 2. ಬಟ್ ನೀವೇ ಆಕ್ಷನ್ ತಗೊಳ್ಳೋದಕ್ಕೆ ರೆಡಿ ಇಲ್ಲ. ಎಲ್ಲೋ ಒಂದ್ ಕಡೆ ಭಯ, ನಾನು ಇವಾಗ ಆಕ್ಷನ್ ತಗೋಬಿಟ್ರೆ, ಡಿಸಿಷನ್ ತಗೋಬಿಟ್ರೆ ನನ್ಗೇನಾರು ನೆಟ್ಟಿಗಿರೋದು ಎಲ್ಲ ಶೇಕ್ ಆಗ್ಬಿಡುತ್ತೇನೋ ಲೈಫು ಅನ್ನೋ ಒಂದು ಭಯ. ಇವಾಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಪ್ರಾಜೆಕ್ಟ್ ಅಲ್ಲಿ ಅಥವಾ ಮನೆಗೆ ಇನ್ವೆಸ್ಟ್ ಮಾಡ್ಬೇಕಂತ ಇರುತ್ತೆ, ಬಟ್ ದುಡ್ಡು ಇದೆ ನಿಮ್ಮ ಹತ್ರ, ಇಲ್ಲ ಅಂತ ಅಲ್ಲ, ಬಟ್ ದುಡ್ಡನ್ನ ಹಾಕಕ್ ನಿಮಗ್ ಭಯ ಆಗ್ತಾ ಇದೆ. ಬಟ್ ಅಟ್ ದ ಸೇಮ್ ಟೈಮ್ ನಿಮಗ್ ಮನೆ ಕೂಡ ಬೇಕು ಕಟ್ಟೋದಕ್ಕೆ. ಎರಡು ಏನಕ್ಕೂ ಯೂಸ್ ಆಗ್ತಾ ಇಲ್ಲ, ಬಿಕಾಸ್ ನೀವು ಆಕ್ಷನ್ ತಗೊಂತಾ ಇಲ್ಲ, ನೀವು ಕಂಟ್ರೋಲ್ ತಗೊಂತಾ ಇಲ್ಲ. ಇವಾಗ ಕರಿಯರ್ ಅಲ್ಲೂ ಕೂಡ ಇವಾಗ ಕೆಲ್ಸ ಆಗುತ್ತಾ ಇಲ್ವಾ, ನೀವು ಅಪ್ಲೈನೇ ಮಾಡ್ಲಿಲ್ಲ ಅಂದ್ರೆ, ನೀವು ಆ ಕೆಲ್ಸ ಬೇಕು ಅಂತ ಆ ಸ್ಕಿಲ್ಸ್ ಅಪ್ಗ್ರೇಡ್ ಮಾಡ್ಕೊಳ್ಳೋದು, ಆಕ್ಟಿವ್ ಆಗಿ ರೆಸ್ಯೂಮೆ ಅಪ್ಡೇಟ್ ಮಾಡ್ಕೊಳ್ಳೋದು, ಇದೆಲ್ಲ ಮಾಡ್ಲೇ ಇಲ್ಲ ಅಂದ್ರೆ ನಿಮಗ್ ಬೇಕಾಗಿರೋದಾದ್ರೂ ಹೆಂಗ್ ಸಿಗುತ್ತೆ? ದ ಥಿಂಗ್ ಇಸ್, ನಿಮ್ ಕಡೆಯಿಂದ ಎನಫ್ ಎಫರ್ಟ್ ಸಾಕಾಗ್ತಾ ಇಲ್ಲ ಸಿಚುವೇಶನ್ ನಡೆಯೋದಕ್ಕೆ, ನಡ್ಕೊಳ್ಳೋದಕ್ಕೆ. ಎನರ್ಜಿ ಕಡಿಮೆ ಆಗ್ತಾ ಇದೆ ಸಿಚುವೇಶನ್ ಕಡೆ ನಿಮ್ದು ಅಂತಾನೆ ಬರ್ತಾ ಇದೆ. ಸೊ ಲೆಟ್ಸ್ ಸಿ ಯಾಕೆ ಇದು ಈ ತರ ಮೆಸೇಜ್ ಬಂತು. ರಿಯಲ್ ರೀಸನ್ ಗ್ರೂಪ್ 2 ಏನ್ ಬರ್ತಾ ಇದೆ ಟ್ಯಾರೋ ಕಡೆಯಿಂದ ನೋಡೋಣ. ಸಿಚುವೇಶನ್ ಯಾಕೆ ಇಲ್ಲಿ ಸ್ಟಕ್ ಅಲ್ಲಿ ಉಳ್ದೋಯ್ತು, ರೀಸನ್ ಏನು? ಗಣಪತಿ ದೇವ್ರೆ, ದೇರ್ ಈಸ್ ಕ್ವೀನ್ ಆಫ್ ಕಪ್ಸ್. ಯಾರಿಂದನೂ ಸಪೋರ್ಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಮೇ ಬಿ, ಆ್ಯಂಡ್ ಪ್ರಾಬ್ಲಿ ಅದು ನಿಮ್ಮ ಪ್ರಯಾರಿಟಿಲೇ ಇಲ್ಲ. ಇನ್ಯಾರ್ದೋ ಸಜೆಷನ್ ತಲೆಯಲ್ಲಿ ಇಟ್ಕೊಂಡು ಅದನ್ನ ಮಾಡಕ್ ಹೋಗ್ತಾ ಇದ್ದೀರಾ. ಯಾವುದೋ ಒಂದು ಸ್ಪೆಸಿಫಿಕ್ ಪರ್ಸನ್ ಬರ್ತಾ ಇದ್ದಾರೆ ಇಲ್ಲಿ ಸಿಚುವೇಶನ್ ಅಲ್ಲಿ. ಈ ಪರ್ಸನ್ ಝೋಡಿಯಾಕ್ ಸೈನ್ ಮೀನ ರಾಶಿ, ಕಟಕ ರಾಶಿ, ವೃಶ್ಚಿಕ ರಾಶಿ ಆಗಿರೋ ಪಾಸಿಬಿಲಿಟಿ ಇದೆ. ಯಾವುದೋ ಒಂದು ಸ್ಪೆಸಿಫಿಕ್ ಪರ್ಸನ್ ಅಡ್ಡ ಬರ್ತಾ ಇದ್ದಾರೆ. ಈ ಯೂನಿವರ್ಸ್ ನಿಮಗೆ ಯಾಕೆ ಗೊತ್ತಾ ಈ ಆನ್ಸರ್ ಕೊಡ್ತಾ ಇದೆ? ಬಿಕಾಸ್ ಆಫ್ ದಿಸ್ ಪರ್ಸನ್. ಈ ಪರ್ಸನ್ ಆಕ್ಚುಲಿ ಮೇ ಬಿ ನಿಮಗದು ಇಂಪಾರ್ಟೆಂಟ್ ಪರ್ಸನ್ ಆಗಿರ್ಬೋದು, ನಿಮ್ ಲೈಫಲ್ಲಿ ಇಂಪಾರ್ಟೆಂಟ್ ಪರ್ಸನ್ ಎಮೋಷನಲಿ. ಬಟ್ ಇವರು ಈ ಸಿಚುವೇಶನ್ ನ ಸ್ಟಕ್ ಆಗೋದಕ್ಕೆ ಮೇಜರ್ ರೀಸನ್ ಇದೇನಾದ್ರು ನಿಮ್ದೇ ಝೋಡಿಯಾಕ್ ಸೈನ್ ಆಗಿದೆ ಅಂದ್ರೆ ಮೇ ಬಿ ನೀವೇ, ಯು ಆರ್ ದ ಸೋಲ್ ರೀಸನ್. ಬಿಕಾಸ್ ಎಲ್ಲೋ ಒಂದ್ ಕಡೆ ಹೆಂಗ್ ಅನ್ಸ್ತಾ ಇದೆ ಅಂದ್ರೆ ಗ್ರೂಪ್ ನಿಮಗೆ, ನಾನು ಹಿಂಗೆ ಚೆನ್ನಾಗಿದ್ದೀನಿ, ಹಿಂಗೆ ಲೈಫ್ ಚೆನ್ನಾಗಿದೆ, ನನಗೆ ಏನೇ ಡಿಸಿಷನ್ ತಗೊಂಡು ನಾನು ಇವಾಗ ಕರೆಂಟ್ ಸಿಚುವೇಶನ್ ನಲ್ಲಿ ಚೇಂಜಸ್ ಆಗ್ಬಿಡ್ಬೋದು. ಕರೆಂಟ್ ನನಗೆ ನೆಮ್ಮದಿ ಆಲ್ರೆಡಿ ಏನಿದೆ ಅದ್ ನನಗೆ ಹೋಗ್ಬಿಡ್ಬೋದು. ಬಿಕಾಸ್ ಈ ಕ್ವೀನ್ ನ ನೋಡಿ ಆರಾಮಾಗಿ ಕೂತ್ಕೊಂಡು ಕಪ್ಪಲ್ಲೇನೋ ಕುಡಿತಾ ಇದ್ದಾಳೆ. ದಟ್ ಈಸ್ ಯು. ಐ ಥಿಂಕ್ ಯು ಆರ್ ದ ಕ್ವೀನ್ ಹಿಯರ್. ದ ಥಿಂಗ್ ಈಸ್, ನಾನು ಆಲ್ರೆಡಿ ಕ್ವೀನ್, ಅಥವಾ ಆಲ್ರೆಡಿ ನನಗೆ ಬೇಕಾಗಿದ್ದು ನನ್ನ ಹತ್ರ ಇದೆ, ನನಗೇನು ಎಕ್ಸ್ಟ್ರಾ ಬೇಡ. ಲೈಕ್ ಸಿಚುವೇಶನ್ ಮುಂದೆ ಹೋಗೋದಕ್ ನೀವೇ ಬಿಡ್ತಾ ಇಲ್ಲ. ಫಾರ್ ಎನ್ ಎಕ್ಸಾಂಪಲ್, ಒಂದು ಸಿಚುವೇಶನ್ಶಿಪ್ ಅಲ್ಲಿ ಇರ್ತೀರಾ ಅನ್ಕೊಳ್ಳಿ, ಬಟ್ ಮನೆಯವರಿಂದ ಮದ್ವೆ ಆಗ್ಬೇಕು ಅಂತ ಏನೋ ಫೋರ್ಸ್ ಮಾಡ್ತಾ ಇರ್ತಾರೆ, ಹುಡುಕ್ತಾ ಇರ್ತಾರೆ. ದ ಥಿಂಗ್ ಇಸ್, ನಿಮಗೆ ಹೆಂಗಂದ್ರೆ, ನಾನು ಹಿಂಗೆ ಚೆನ್ನಾಗಿದ್ದೀನಿ, ನನಗೆ ನನ್ನ ಪ್ರಯಾರಿಟಿ ಏನು, ನಾನು ಇಂಡಿಪೆಂಡೆಂಟ್ ಆಗಿರ್ಬೇಕು, ನಾನು ಖುಷಿಯಾಗಿರ್ಬೇಕು, ದುಡ್ಡು ಮಾಡ್ತಿರ್ಬೇಕು, ಕರಿಯರ್ ಅಲ್ಲಿ ಚೆನ್ನಾಗಿರ್ಬೇಕು, ಕರಿಯರ್ ಅಲ್ಲಿ ಸ್ಯಾಟಿಸ್ಫ್ಯಾಕ್ಷನ್, ನನಗೆ ಅದೆಲ್ಲದು ಇದೆ. ನಾನಿವಾಗ ಮನೆಯವ್ರಿಗೋಸ್ಕರ ನಾನಿವಾಗ ಯಾಕೆ ನನ್ನ ಲೈಫ್ ನ ಚೇಂಜ್ ಮಾಡ್ಕೊಂಡ್ಲಿ, ನನ್ನ ಲೈಫ್ ಸ್ಟೈಲ್ ನ ಚೇಂಜ್ ಮಾಡ್ಕೊಂಡ್ಲಿ, ಈ ತರ ಒಂದು ಸಿಚುವೇಶನ್ ಬರ್ತಾ ಇದೆ. ಐ ಥಿಂಕ್ ಯು ಆರ್ ದ ರೀಸನ್ ಗ್ರೂಪ್ 2. ನೀವೇ ರೀಸನ್ ಯಾಕೆ ನಿಮ್ ಲೈಫ್ ಹಿಂದೆ ಮುಂದೆ ಹೋಗ್ತಾ ಇಲ್ಲ. ಮೇ ಬಿ ಮೇನ್ ಕ್ವೆಶನ್ ಬಂದ್ಬಿಟ್ಟು ನಿಮ್ದು ಗ್ರೂಪ್ 2, ನನ್ನ ಲೈಫಲ್ಲಿ ಏನೂ ಆಗ್ತಿಲ್ವಲ್ಲ, ಏನೂ ಗ್ರೋತ್ ಆಗ್ತಿಲ್ವಲ್ಲ, ಎಲ್ಲೋ ಒಂದ್ ಕಡೆ ಕಂಪೇರ್ ಕೂಡ ಮಾಡ್ಕೊಂತಾ ಇದ್ದೀರಾ. ಸೊ ಆನ್ಸರ್ ಬಂದ್ಬಿಟ್ಟು ನೀವೇ, ಯು ಆರ್ ದ ರೀಸನ್ ಯಾಕೆ ನಿಮ್ ಲೈಫಲ್ಲಿ ಮುಂದೆ ಹಿಂದೆ ಏನು ಆಗ್ತಾ ಇಲ್ಲ. ಬಿಕಾಸ್ ನೀವೇ ಏನು ಮೇಜರ್ ಡಿಸಿಷನ್ ತಗೊಂತಾ ಇಲ್ಲ. ಹೊರಗೆ ಸ್ಟೆಪ್ ಔಟ್ ಆಗೋದಕ್ಕೇನೆ ನಿಮಗೆ ಭಯ ಆಗ್ತಾ ಇದೆ, ಅಂದ್ರೆ ಒಂದು ಮೇಜರ್ ಡಿಸಿಷನ್ ತಗೊಳ್ಳೋದಕ್ಕೇನೆ ಭಯ ಆಗ್ತಾ ಇದೆ. ಆ ಕಾನ್ಫಿಡೆನ್ಸ್ ಅಲ್ಲಿ ಮೂವ್ ಆಗ್ತಾ ಇಲ್ಲ ನೀವು ಅಂತ ನೋಡ್ತಾ ಇದ್ದೀನಿ. ಗ್ರೂಪ್ 2, ಲೆಟ್ಸ್ ಸಿ ಈ ಸಿಚುವೇಶನ್ ಬಗ್ಗೆ ನಿಮಗೆ ಗೊತ್ತಿಲ್ದಿರೋದು ಏನಾದ್ರು ಇದೆಯಾ? ಇಲ್ಲಿ ಗೊತ್ತಿಲ್ದಿರೋದು ಏನಾದ್ರು ನಿಮ್ ಹಿಂದೆ ಆಗ್ತಾ ಇದೆಯಾ? ಅದಕ್ಕೆ ನೀವು ಸ್ಟಕ್ ಆಗಿದ್ದೀರಾ, ಏನದು? ಓಕೆ, 3 ಆಫ್ ವಾಂಡ್ಸ್. ಅಗೇನ್ ಏನೋ ಪ್ಲಾನ್ಸ್ ಬಗ್ಗೆ ಇಲ್ಲಿ ಹೇಳ್ತಾ ಇದೆ. ಮೇ ಬಿ ನಿಮ್ದು ಫ್ಯೂಚರ್ ಪ್ಲಾನ್ಸ್ ಅನ್ನೋದು ಏನಿದೆ
ಅದು ಸ್ಟಕ್ ಆಗೋಗ್ಬಿಟ್ಟಿದೆ. ತುಂಬಾ ಪ್ಲಾನ್ಸ್ ಇದೆ ಗ್ರೂಪ್ 2. ದ ಥಿಂಗ್ ಈಸ್, ನನ್ನ ಲೈಫ್ ಹಿಂಗಿರ್ಬೇಕು, ನನ್ನ ಫ್ಯೂಚರ್ ಅಲ್ಲಿ ಈ ತರ ಮನೇಲಿ ಇರ್ಬೇಕು, ಈ ತರ ಕಾರ್ ಇರ್ಬೇಕು, ಈ ತರ ಹೊರಗಡೆ ಸಿಚುವೇಶನ್ ಇರ್ಬೇಕು, ತುಂಬಾ ಪ್ಲಾನ್ಗಳಿದೆ, ತುಂಬಾ ಎಕ್ಸೈಟೆಡ್ ಆಗಿದ್ದೀರಾ ಕೂಡ ನಿಮ್ಮ ಫ್ಯೂಚರ್. ಬಟ್ ಆಕ್ಷನ್ ತಗೊಳ್ಳೋದಕ್ಕೆ ರೆಡಿ ಇಲ್ಲ, ಅಥವಾ ಮನೆಯವರ ಎಕ್ಸ್ಪೆಕ್ಟೇಷನ್ಸ್ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಮ್ಯಾಚ್ ಆಗ್ತಾ ಇಲ್ಲ. ಸಿ, ದ ಥಿಂಗ್ ಈಸ್, ಇಲ್ಲಿ ತಪ್ಪು ಬೇರೆಯವ್ರದಲ್ಲ, ತಪ್ಪು ನಿಮ್ದೇ ಇಲ್ಲ ಆಗ್ತಾ ಇರೋದು. ತುಂಬಾ ಪ್ಲಾನ್ಸ್ಗಳಿದೆ, ತುಂಬಾ ಐಡಿಯಾಸ್ಗಳಿದೆ, ಬಟ್ ಅದನ್ನ ನೀವು ಹೊರಗೆ ಹಾಕ್ತಾ ಇಲ್ಲ, ಅದಕ್ಕೆ ಒಂದ್ ಸ್ಟೆಪ್ ಮುಂದೆ ತಗೊಂತಾ ಇಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ಕತೆಗಾರ ಅಂತ ಅನ್ಕೊಳ್ಳಿ, ಅವನಿಗೆ ತುಂಬಾ ಕ್ರಿಯೇಟಿವಿಟಿ, ಆ ಪರ್ಸನ್ ತುಂಬಾ ಐಡಿಯಾಸ್ ಬರುತ್ತೆ ಅವನ ತಲೆಗೆ, ತುಂಬಾ ಚೆನ್ನಾಗಿ ಕತೆ ಬರೀತಾನೆ, ತುಂಬಾ ಕ್ರಿಯೇಟಿವ್ ಪರ್ಸನ್. ಆ ಕ್ರಿಯೇಟಿವಿಟಿ, ಟ್ಯಾಲೆಂಟ್, ಸ್ಕಿಲ್ಸ್ ಎಲ್ಲ ಅವನಲ್ಲಿದೆ. ಬಟ್ ದ ಥಿಂಗ್ ಈಸ್, ಅವನು ಎದೇಳ್ಬೇಕು, ಒಂದು ಪೇಪರು, ಟೈಪ್ ರೈಟರು, ಏನೋ ಒಂದು ತಗೊಂಡು ಬರೀಬೇಕು, ಬರ್ದು ಆ ಟ್ಯಾಲೆಂಟ್ ಅನ್ನ ಡಿಸ್ಪ್ಲೇ ಮಾಡ್ಬೇಕು. ಅವಾಗ್ಲೇ ಆ ಒಂದು ಟ್ಯಾಲೆಂಟಿಗೂ ಒಂದು ಬೆಲೆ ಅಲ್ವಾ? ನೀವೇನ್ ಮಾಡ್ತಾ ಇದ್ದೀರಾ? ಓಕೆ, ನಾನು ಕ್ರಿಯೇಟಿವ್ ಆಗಿದ್ದೀನಿ, ಓಕೆ ನನಗೆ ಒಳ್ಳೊಳ್ಳೆ ಟ್ಯಾಲೆಂಟ್ ಇದೆ, ಓಕೆ ಹಂಗಿದೆ ಇಷ್ಟೇ, ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀರಾ. ಅದಕ್ಕೆ ಏನ್ ಐಡಿಯಾ ಇದೆ ಅದನ್ನ ಮಾಡಿ. ಫೈನ್. ಫಾರ್ ಎನ್ ಎಕ್ಸಾಂಪಲ್, ತುಂಬಾ ಜನ ಯೂಟ್ಯೂಬರ್ಸ್ ಆಗ್ಬೇಕು ಅಂತ ಇರ್ತೀರಾ, ತಲೆಯಲ್ಲಿ ತುಂಬಾ ಐಡಿಯಾಸ್ ಇರುತ್ತೆ, ನಾನ್ ಹಂಗ್ ಮಾಡೋಣ, ಹಿಂಗ್ ಮಾಡೋಣ, ಕಲಿಯೋಣ, ಅದ್ ಮಾಡ. ಬಟ್ ಆಕ್ಷನ್ ತಗೊಳ್ಳಿ. ಆಕ್ಷನ್ ಈಸ್ ನೆಸೆಸರಿ. ಇನ್ಯಾರೋ ಬಂದು ಪುಷ್ ಮಾಡಲ್ಲ ನಿಮ್ನ ಯಾವತ್ತೂ. ಐಡಿಯಾಸ್ ಏನಿದೆ, ಪ್ಲಾನ್ಸ್ ಏನಿದೆ, ಅದ್ರ ಬಗ್ಗೆ ಒಂದ್ ಸ್ಟೆಪ್ ತಗೊಳ್ಳಿ ನೀವು. ಅವಾಗ್ಲೇ ನಿಮಗೆ ಏನ್ ಬೇಕದ ಆಗದು ಅಲ್ವಾ? ಸೊ ಐ ಹೋಪ್ ಇದೆಲ್ಲ ಇಟ್ ಮೇಕ್ ಸೆನ್ಸ್ ಅಂತ ಅನಿಸ್ತಾ ಇದೆ ಅನ್ಸುತ್ತೆ. ಗ್ರೂಪ್ 2, ಲೆಟ್ಸ್ ಸಿ ಟ್ಯಾರೋ ಕಡೆಯಿಂದ ಈ ಸಿಚುವೇಶನ್ ಹಿಂಗೆ ಇದ್ರೆ ಫ್ಯೂಚರ್ ಹೆಂಗಾಗುತ್ತೆ. ಸೊ ಈ ಸಿಚುವೇಶನ್ ನೀವು ಹಿಂಗೆ ಇಟ್ಕೊಂಡು ಸ್ಟಕ್ಕಲ್ಲೇ ಇಟ್ಕೊಂಡು ಕೂತ್ರೆ, ಫ್ಯೂಚರ್ ಅಲ್ಲಿ ಏನಾದ್ರೂ ಯಾರು ಬಂದು ಪುಷ್ ಮಾಡ್ತಾರ, ಅಥವಾ ಫ್ಯೂಚರ್ ಅಲ್ಲಿ ಆಪರ್ಚುನಿಟಿ ಏನಾದ್ರು ಬರ್ತಾ ಇದೆಯಾ? ಲೆಟ್ಸ್ ಸಿ. ಏನಾದ್ರು ಒಂದು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ? 7 ಆಫ್ ವಾಂಡ್ಸ್. ಹೋಗ್ತಾ ಹೋಗ್ತಾ ಲೈಫ್ ತುಂಬಾ ಕಾಂಪಿಟೇಟಿವ್ ಆಗ್ತಾ ಹೋಗುತ್ತೆ. ಗ್ರೂಪ್ 2, 7 ಆಫ್ ವಾಂಡ್ಸ್ ಇಸ್ ದ ರೀಸನ್. ಬಿಕಾಸ್ 7 ಆಫ್ ವಾಂಡ್ಸ್ ಟ್ರೆಡಿಷನಲ್ ಡೆಕ್ ಅಲ್ಲಿ ನೋಡಿದ್ರೆ, ಒಂದ್ ಪರ್ಸನ್ ಅವನಿಗೆ ಏನ್ ಬೇಕು ಅದನ್ನ ಪ್ರೊಟೆಕ್ಟ್ ಮಾಡ್ಕೊಳಕ್ ತುಂಬಾ ಟ್ರೈ ಮಾಡ್ತಾ ಇರ್ತಾನೆ, ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಫೈಟ್ ಮಾಡ್ತಾ ಇರ್ತಾನೆ. ಆತರ ಒಂದು ಸಿಚುವೇಶನ್. ಸೊ ಹೋಗ್ತಾ ಹೋಗ್ತಾ ಏನಾಗ್ತಾ ಇದೆ, ಗ್ರೂಪ್ 2 ಲೈಫ್ ತುಂಬಾ ಕಾಂಪಿಟೇಟಿವ್ ಆಗ್ತಾ ಇದೆ. ಇವಾಗ ನಿಮಗೆ ಏನ್ ಬೇಕು ಅದು ಈಸಿಯಾಗಿ ಸಿಗ್ತಾ ಇರ್ಬೋದು, ಬಟ್ ಹೋಗ್ತಾ ಹೋಗ್ತಾ ಪ್ರಾಬ್ಲಿ ನಿಮ್ನ ಇಷ್ಟು ಕಂಫರ್ಟೇಬಲ್ ಆಗಕ್ ಬಿಡಲ್ಲ. ಬಿಕಾಸ್ ಇವಾಗ ಕಂಫರ್ಟೇಬಲ್ ಅಲ್ಲಿ ಕೂತಿದ್ದೀರಾ ನೀವು, ಬಟ್ ಲೈಫ್ ಏನ್ ಮಾಡುತ್ತೆ, ಆ ಕಂಫರ್ಟ್ ನ ಶೇಕ್ ಮಾಡುತ್ತೆ. ಅಂಡ್ ನೀವ್ ಎದ್ದೇ ಹೇಳ್ತೀರಾ, ನಿಮ್ಗೆ ಏನ್ ಬೇಕು ಅದನ್ನ ನೀವು ಪಡ್ಕೊಳಕ್ಕೆ ಫೈಟ್ ಮಾಡೇ ಮಾಡ್ತೀರಾ. ಆತರ ಒಂದು ಸಿಚುವೇಶನ್ ಬರೋ ಪಾಸಿಬಿಲಿಟಿ ಇದೆ. ಇದು ನಿಮಗೆ ಹೆದರಿಸ್ತಾ ಇರೋದಂತ ಅಲ್ಲ. ದ ಥಿಂಗ್ ಈಸ್, ಎಲ್ಲೋ ಒಂದ್ ಕಡೆ ನಿಮಗೆ ಮೆಸೇಜ್ ಯೂನಿವರ್ಸ್ ಇಂದ ಬರ್ತದೆ, ಇವಾಗ ಕಂಫರ್ಟೇಬಲ್ ಆಗಿರ್ಬೋದು, ವೆರಿ ಸೂನ್ ಈ ಕಂಫರ್ಟ್ ಶೇಕ್ ಆಗತ್ತೆ, ನೀವು ಫೈಟ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ. ಲೈಫ್ ನಿಮ್ನ ಸ್ವಲ್ಪ ಆ ಕಂಫರ್ಟ್ ಝೋನ್ ಇಂದ ಹೊರಗೆ ಎಳ್ಕೊಂಡ್ ಬಂದೇ ಬರುತ್ತೆ. ಅಂಡ್ ನಾನು ಏನ್ ನೋಡ್ತಾ ಇದೀನಿ ಗೊತ್ತಾ, ನೀವು ಆಕ್ಚುಲಿ ಅವಾಗಾರು ಎದ್ದೇಳ್ತೀರಾ, ಅವಾಗಾರು ನಿಮಗೆ ಏನ್ ಬೇಕೋ ಅದನ್ನ ಪಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀರಾ ಅಂತ. ಬಿಕಾಸ್ 3 ಆಫ್ ವಾಂಡ್ಸ್ ಆದ್ಮೇಲೆ 4 ಆಫ್ ವಾಂಡ್ಸ್, 4 ಆಫ್ ವಾಂಡ್ಸ್ ಆದ್ಮೇಲೆ 5 ಆಫ್ ವಾಂಡ್ಸ್, 5 ಆಫ್ ವಾಂಡ್ಸ್ ಆದ್ಮೇಲೆ 6 ಆಫ್ ವಾಂಡ್ಸ್, 6 ಆಫ್ ವಾಂಡ್ಸ್ ಆದ್ಮೇಲೆ 7 ಆಫ್ ವಾಂಡ್ಸ್ ಅಲ್ವಾ? ಸೊ ಎಲ್ಲೋ ಒಂದ್ ಕಡೆ ಎಸ್, ಯೂನಿವರ್ಸ್ ನಿಮ್ನ ಬಂದ್ಬಿಟ್ಟು ಒಂದ್ ಪುಷ್ ಮಾಡುತ್ತೆ. ಏನೋ ಒಂದು ಸಿಚುವೇಶನ್ ಬರುತ್ತೆ ನಿಮ್ ಲೈಫ್ ಅಲ್ಲಿ, ಅವಾಗ ನಿಮಗೆ ಅರ್ಥ ಆಗತ್ತೆ, ಇಲ್ಲ ನಾನು ಇಷ್ಟೊಂದು ಕಂಫರ್ಟೇಬಲ್ ಆಗಿ ಕೂರ್ಬಾರ್ದು, ನಾನು ಲೈಕ್ ಪೊಟ್ಯಾಟೊ ತರ ಆಗ್ತಾ ಇದ್ದೀನಿ, ನಾನು ಎದ್ದೇಳ್ಬೇಕು, ನಾನು ಫೈಟ್ ಮಾಡ್ಬೇಕು, ನನಗೆ ಏನ್ ಬೇಕು ಅದನ್ನ ಪಡ್ಕೋಬೇಕು ಅಂತ ನೀವು ಫೈನಲಿ ಫೈಟ್ ಮಾಡೋದನ್ನ ನೋಡ್ತಾ ಇದೀನಿ. ಲೈಕ್ ಫೈಟರ್ ಆಗ್ತೀರಾ ಅಂತಾನೆ ಹೇಳ್ಬೋದು. ದಟ್ಸ್ ಅ ಪ್ಲಸ್ ಪಾಯಿಂಟ್. ನಿಮ್ ಲೈಫ್ ಹಿಂಗೆ ಅಂತೂ ಇರಲ್ಲ. ಗ್ರೂಪ್ 2 ಇಟ್ಸ್ ಅ ಡಬಲ್ ಕನ್ಫರ್ಮೇಶನ್. ನಿಮಗೆ ಏನ್ ಬೇಕು ಅದನ್ನ ನೀವು ಪಡ್ಕೊಳ್ಳೋದಕ್ಕೆ ಫೈಟ್ ಮಾಡೋದನ್ನ ನೋಡ್ತಾ ಇದೀನಿ ಫ್ಯೂಚರ್ ಅಲ್ಲಿ. ಇದನ್ನ ಎಸ್ ಮಾಡೋದಕ್ಕೆ ಫೈನಲಿ ನೀವು ಎದ್ದೇಳ್ತೀರಾ, ಔಟ್ ಆಫ್ ಕಂಫರ್ಟ್ ಝೋನ್ ಹೋಗ್ತೀರಾ. ಸೊ ಯೂನಿವರ್ಸ್ ಕಡೆಯಿಂದ ಏನ್ ಮೆಸೇಜ್ ಇದೆ, ಏನ್ ಅಡ್ವೈಸ್ ಇದೆ ಗ್ರೂಪ್ 2ಗೆ? ಗ್ರೂಪ್ 1ಗೂ ಡೆತ್ತೆ ಬಂದಿತ್ತು. ಓಕೆ, ಲಾಸ್ಟ್ ಕಾರ್ಡೆ
ಗ್ರೂಪ್ 2ಗೂ ಡೆತ್ ಬಂದಿದೆ. ವಾಟ್ ಅ ಕೋ ಇನ್ಸಿಡೆನ್ಸ್. ನಂದು ರೀಡಿಂಗ್ ಅಲ್ಲಿ ಏನು ಒಂದು ಕೋ ಇನ್ಸಿಡೆನ್ಸ್ ಆಗ್ಲಿ, ಬಿಕಾಸ್ ಈ ಲಾಸ್ಟ್ ಗ್ರೂಪ್ ಅವರಿಗೆ ಇಲ್ಲಿ ಕಿಂಗ್ ಆಫ್ ಕಪ್ಸ್ ಬಂದಿತ್ತು, ನಿಮಗೆ ಇಲ್ಲಿ ಕ್ವೀನ್ ಆಫ್ ಕಪ್ಸ್, ಇಲ್ಲಿ ಡೆತ್, ನಿಮಗೂ ಡೆತ್. ವಾವ್, ಏನೋ ಒಂದು ಕೋ ಇನ್ಸಿಡೆನ್ಸ್ ಆಗ್ಲಿಲ್ಲ ಅಂದ್ರೆ ಪ್ರಾಬ್ಲಮ್ ನನ್ನ ರೀಡಿಂಗೇ ಕಂಪ್ಲೀಟ್ ಆಗಲ್ಲ ಅನ್ಸುತ್ತೆ. ವಾಟ್ ಟು ಡೂ ನೆಕ್ಸ್ಟ್? ದ ಥಿಂಗ್ ಇಸ್, ಈ ಒಂದು ಫೇಸ್ ನ ಎಂಡ್ ಮಾಡಿ, ಕಂಫರ್ಟೇಬಲ್ ಆಗಿ ಕೂತಿರೋದನ್ನ ಎಂಡ್ ಮಾಡಿ, ಏನೋ ಒಂದು ಸ್ಟಾರ್ಟ್ ಮಾಡಬೇಕು. ಗ್ರೂಪ್ 2 ಜಸ್ಟ್ ಆಕ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ವೇಟ್ ಮಾಡೋದನ್ನ ಸ್ಟಾಪ್ ಮಾಡಿ. ವೇಟ್ ಮಾಡಿ ಮಾಡಿ ಸಾಕಾಯ್ತು. ದ ಥಿಂಗ್ ಈಸ್, ನಾನು ವೇಟ್ ಮಾಡ್ಕೊಂಡು ಕೂತ್ಕೊಂತೀನಿ, ಯಾರೋ ಒಬ್ರು ತಗೊಬಂದು ನನ್ಗೆ ಆಪರ್ಚುನಿಟಿ ಕೊಡ್ತಾರೆ, ನಾನು ಅವಾಗ ಸ್ಟಾರ್ಟ್ ಮಾಡ್ತೀನಿ ಅಂತ ಕಾಯ್ತಾ ಕೂತಿದ್ರೆ ನೋ. ಗ್ರೂಪ್ 2 ಬೇಕಾ ಎದೋಗ್ ನೀವೇ ಫೈಟ್ ಮಾಡ್ಬೇಕು. ಬೇಕಾ ಕರೆಂಟ್ ಸಿಚುವೇಶನ್ ಇಲ್ಲ, ನಂಗೆ ಕಂಫರ್ಟ್ ಆಗಿದೆ, ಸಾಕಾಯ್ತು, ಈಗ ನಾನು ಎದ್ದೇಳ್ಬೇಕು, ಎದ್ದೇಳಿ ನನಗೇನ್ ಬೇಕು ಅದಕ್ ನಾನು ಫೈಟ್ ಮಾಡ್ಬೇಕು. ಐ ಥಿಂಕ್ ನೀವೇ ಇಲ್ಲ ನಂಗೆ ಇಷ್ಟೊಂದು ಕಂಫರ್ಟಬಲ್ ಲೈಫ್ ಬೇಡ, ಐ ಗೆಸ್ ಇಲ್ಲ ನನಗೆ ಇಷ್ಟು ಈಸಿಯಾಗಿ ಏನೋ ಸಿಗ್ತಾ ಇದೆ, ನಂಗೆ ಅದು ಬೇಡ, ನಾನು ಫೈಟ್ ಮಾಡ್ಬೇಕು, ನನ್ ಲೈಫ್ ತುಂಬಾ ಎಕ್ಸೈಟಿಂಗ್ ಆಗಿರ್ಬೇಕು, ನನಗೇನ್ ಬೇಕಾ ನಾನು ಪಡ್ಕೊಂತೀನಿ, ನನ್ನ ಹತ್ರ ತುಂಬಾ ಐಡಿಯಾಸ್ ಇದೆ, ನನ್ನ ಹತ್ರ ತುಂಬಾ ಫ್ಯೂಚರ್ಗೆ ಅಂತ ಪ್ಲಾನ್ಸ್ ಇದೆ, ಅದು ಆಪರ್ಚುನಿಟಿ ಬಂದಾಗ ನಾನು ಮಾಡ್ತೀನಿ ಅಂತ ನಾನು ಕಾಯ್ಕೊಂಡ್ ಕೂರಲ್ಲ, ನಾನೇ ಫೈಟ್ ಮಾಡ್ತೀನಿ ಅಂತ ನೀವ್ ಎದ್ದೇಳೋದನ್ನ ನೋಡ್ತಾ ಇದ್ದೀರಾ. ಫೈನಲಿ ಆ ಕಂಫರ್ಟ್ ಝೋನ್ ನ ಎಂಡ್ ಮಾಡ್ತಾ ಇದ್ದೀರಾ. ಇವಾಗ ಏನಾಗುತ್ತೆ ಗೊತ್ತಾ, ಮನೆಯಲ್ಲಿ ಇದ್ದವರು ಏನ್ ಮಾಡ್ತಾರೆ, ಒಂದೊಂದ್ಸರಿ ಇವಾಗ್ಲೇ ಚೆನ್ನಾಗಿದೆ ನಿನ್ ಜೀವನ, ನೀನ್ ಯಾಕೆ ಸುಮ್ನೆ ಅಬ್ರೋಡ್ ಹೋಗ್ತೀಯಾ, ಯಾಕೆ ಸುಮ್ನೆ ಇಷ್ಟು ಚೆನ್ನಾಗಿ ಸಂಬಳ ಕೊಡ್ತಿರೋ ಕೆಲ್ಸನ್ ಬಿಟ್ಟು ಯಾಕೊಂದ್ ಕ್ರಿಯೇಟರ್ ಆಗೋದಕ್ ಹೋಗ್ತಾ ಇದೀಯ ಅಂತ ತುಂಬಾ ಜನ ಡಿಮೋಟಿವೇಟ್ ಮಾಡ್ತಿದ್ದಾರೆ. ಅಥವಾ ಇವಾಗ ನೀವ್ ಅನ್ಕೊಂತಾ ಇದೀರಾ, ಹೌದು ಕಂಫರ್ಟ್ ಆಗಿದ್ದೀನಿ, ಐ ಥಿಂಕ್ ಬೇಡ, ಸುಮ್ನೆ ನನ್ನ ಲೈಫ್ ನ ಅನ್ಕಂಫರ್ಟ್ ಮಾಡ್ಕೊಂತ ಇದೀನಿ. ಬಟ್ ಏನಾಗುತ್ತೆ, ಅಲ್ಲಿ ನೀವು ನಿಮ್ಮ ಡ್ರೀಮ್, ನಿಮ್ಮ ಪ್ಲಾನ್ಸ್ ಅಲ್ಲಿಗೆ ಮುಚ್ಚೋಗ್ತಾ ಇರುತ್ತೆ. ಬಟ್ ಫೈನಲಿ ಯಾವಾಗ ನೀವು ಇಲ್ಲ, ಐ ಥಿಂಕ್ ದಿಸ್ ಇಸ್ ನಾಟ್ ಮೀ, ಬಿಕಾಸ್ ನಿಮಗೆ ಇವಾಗ ಕರೆಂಟ್ ಸಿಚುವೇಶನ್ ಅಲ್ಲಿ ದುಡ್ಡಿರ್ಬೋದು, ಕಂಫರ್ಟ್ನೆಸ್ ಇರ್ಬೋದು, ಬಟ್ ಹಿ ಇಸ್ ನಾಟ್ ಕಂಪ್ಲೀಟ್ಲಿ ಹ್ಯಾಪಿ. ಮ್ಯಾನ್ ನ ನೋಡ್ಬೋದು ನೀವು, ಆ ಒಂದು ಗ್ಲೋ, ಆ ಒಂದು ಎಕ್ಸೈಟ್ಮೆಂಟ್ ಅನ್ನೋದಿಲ್ಲ ಅವನಿಗೆ. ಅದನ್ನ ಹುಡ್ಕೊಂಡು ಆಕ್ಚುಲಿ ನೀವು ಹೋಗ್ತಾ ಇದ್ದೀರಾ, ಅದಕ್ಕೋಸ್ಕರ ಫೈಟ್ ಮಾಡ್ತಾ ಇದ್ದೀರಾ. ಫೈನಲಿ ಸಾಕು, ನಂಗೆ ಕಂಫರ್ಟ್ ಝೋನ್ ಸಾಕು, ನನಗೆ ಎಮೋಷನಲಿ ಖುಷಿಯಾಗಿರ್ಬೋದು, ನನಗೆ ಎಕ್ಸೈಟ್ಮೆಂಟ್ ಬೇಕು, ನನಗೆ ಥ್ರಿಲ್ ಬೇಕು, ನನ್ನ ಲೈಫ್ ಅಡ್ವೆಂಚರಸ್ ಆಗಿರ್ಬೇಕು, ನಾನು ಒಳಗೆ ಕೂತ್ಕೊಂಡು ಸಾಕಾಯ್ತು, ನಾನು ಇವಾಗ ಜೀವನ ನೋಡ್ಬೇಕು, ಜಗತ್ ನೋಡ್ಬೇಕು ಅಂತ ನೀವು ಫೈಟ್ ಮಾಡೋದನ್ನ ನೋಡ್ತಾ ಇದ್ದೀರಾ. ಆ ಕಂಫರ್ಟ್ ಝೋನ್ ಎರಾನ ಎಂಡ್ ಮಾಡೋದನ್ನ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಮೇನ್ ಆಗಿ ಗ್ರೂಪ್ 2, ಇಟ್ಸ್ ಅ ಬ್ಯೂಟಿಫುಲ್ ಮೆಸೇಜ್, ಟ್ರಸ್ಟ್ ಮೀ. ಸೊ ತುಂಬಾ ರಿಲೇಟ್ ಆಗುತ್ತೆ ನನಗೂ ಕೂಡ. ಸೊ ನೀವ್ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಗ್ರೂಪ್ 2 ಏನನ್ಸ್ತು ಒಂದು ರೀಡಿಂಗ್ ಬಗ್ಗೆ ಅಂತ. ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ ಲೈಫ್ ಅಲ್ಲಿ ಆ ಮೆಸೇಜ್ ನ ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್, ಡಿಸ್ಕ್ರಿಪ್ಷನ್ ಡಿಸ್ಪ್ಯಾಕ್ಟ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು ಅಂತ ಹೇಳ್ತಾ ಗೈಸ್, ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ರೈಟ್, ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಲವ್ ಯು ಆಲ್. Bye bye.